ಶರಣಬಸಪ್ಪ ಅವರ ಒಂದು ದೇವಸ್ಥಾನದಲ್ಲಿ ಒಂದು ಧ್ಯಾನಕ್ಕೆ ಕುಳಿತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಆಯ್ಕೆ ಆಗಿದ್ದಾರೆ ಅಂತೇಳಿ ಒಂದು ಒಂದು ಮೆಸೇಜ್ ಬರುತ್ತೆ. ಆ ದಿನವನ್ನು, ಆ ಒಂದು ಸಂದರ್ಭವನ್ನು ನೆನೆಸ್ಕೊಳ್ಳೋದಾದರೆ ಅದರ ಒಂದು ವಿವರಣೆಯನ್ನು ಹೇಳ್ಬೋದು. ಇದಕ್ಕೆ ನಾನು ಸ್ಪಂದಿಸುವುದಕ್ಕಿಂತ ಮೊದಲು ಅಥವಾ ಉತ್ತರ ಕೊಡೋದಕ್ಕಿಂತ ಮೊದಲು ಇನ್ನೊಂದು ಘಟನೆ ಇಲ್ಲೇ ಹೇಳ್ಬಿಡ್ತೀನಿ. ನಾನು ಕಲಬುರಗಿಯಲ್ಲಿ 17 ವರ್ಷ ಪ್ರಾಕ್ಟೀಸ್ ಮಾಡಿ ಮಾಡಿದೆ. ನಾನು ಕಲಬುರಗಿಯಲ್ಲಿ ಅಲ್ಲಿನೇ ನಾನು ಆತ್ಮಚರಿತ್ರೆಯಲ್ಲಿ ಇದನ್ನು ಶೇರ್ ಮಾಡಿದ್ದೆ. ನಾನು ಅಲ್ಲಿ ಟಾಪ್ ಮೋಸ್ಟ್ ಲೀಡಿಂಗ್ ಅಡ್ವೊಕೇಟ್ ಅಲ್ಲಿ ಆದೆ. 17 ವರ್ಷದ ನಂತರ ಒಂದು ಪ್ರಸಂಗ ಬಂತು. ಬ್ಯಾಂಗ್ಳೂರಿನಲ್ಲಿ ಒಂದು ವಕೀಲರ ಸಮ್ಮೇಳನ ಆಯಿತು. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಮ್ಮೇಳನ ಆದಾಗ ಆ ಕಾಲಕ್ಕೆ ನಮ್ಮಲ್ಲಿ ಒಬ್ಬರು ಕೆ ಎ ಸ್ವಾಮಿ ಅಂತ ಒಬ್ಬರು, ಅವರು ಯಲಬುರ್ಗಿ ತಾಲೂಕದವರು, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಹೆಸರು ಜಡ್ಜ್ ಆಗ್ಬೇಕಂತ, ನಮಗಿಂತ ಭಾಳ ಸೀನಿಯರ್, ಜಡ್ಜ್ ಆಗ್ಬೇಕಂತ ರೆಕಮೆಂಡ್ ಆಗಿತ್ತು. ನಮ್ಮ ಭಾಗದವರು ಅವರಿಗೆಲ್ಲ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಕೇಸ್ ಅವರಲ್ಲಿ ಭಾಳ ಬರ್ತದ್ದು. ಈಗ ಅವರು ಜಡ್ಜ್ ಆಗಿ ಹೋದ್ಮೇಲೆ ನಮ್ಮ ಭಾಗದವ್ರು ಇಲ್ಲಿ ಯಾರಾದರೂ ವಕೀಲರಿಗೆ ಬರಬೇಕು ಅಂತ ಚರ್ಚೆ ಮಾಡಿದರೆ ಒಂದು 4-6 ಜನರ ಹೆಸರುಗಳು, ನೀವು ಬರಬೇಕಂತ. ಯಾರೂ ಧೈರ್ಯ ಮಾಡಲಿಲ್ಲ. ಎಲ್ಲರೂ ಹೇಳಿದೆ ನೀವೇ ಹೋದ್ರೆ ಚೆನ್ನಾಗಾಗ್ತದಂತ. ನನಗೆ ಒಳ್ಳೆ ಪ್ರಾಕ್ಟೀಸು, 17 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಅಲ್ಲಿ ಲೀಡಿಂಗ್ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಮನೆ ಕಟ್ಟಿಸಿ ಸಾರ್ವಜನಿಕವಾಗಿ ಪರಿಚಯ ಎಲ್ಲ ಚೆನ್ನಾಗಿರುವಾಗ, ಒಂದು ಊರಿನಲ್ಲಿ ನಿಮಗೆಲ್ಲ ಅನುಕೂಲ ಇದ್ದಾಗ ಆ ಊರು ಬಿಟ್ಟು ಹೋಗೋದು ಭಾಳ ಕಷ್ಟ. ಅಲ್ಲಿ 2 ವಿಚಾರ: ನಿಮಗೆ ದೇವರು ಇಷ್ಟೆಲ್ಲ ಅನ್ನ ಕೊಟ್ಟಿದ್ದಾನೆ, ಉಪಕಾರ ಮಾಡಿದ್ದಾನೆ, ಈ ಊರು ಬಿಟ್ಟು ಯಾಕೆ ಹೋಗ್ತಿರುತ್ತೆ. ಮತ್ತೊಂದು ಕಡೆ, ಈ ಊರಿನಲ್ಲಿ ಇಷ್ಟೇ ಉಳಿತೀರಿ, ನೀವು ಇನ್ನೂ ಬೆಳಿಬೇಕಾದ್ರೆ ಈ ಊರು ಬಿಟ್ಟು ಹೋಗಿ ಅಂತ. 2 ನಮ್ಮಲ್ಲಿ ಕೂಡ 2 ಗ್ರೂಪ್. ಬೇಡ, ಇಷ್ಟು ಚೆನ್ನಾಗಿದೆ, ಯಾಕೆ ಹೋಗ್ತೀರಿ, ಅಲ್ಲಿ ಹೊಸ್ದಾಗಿ ಮಾಡಬೇಕು, ಕಷ್ಟ ಅಂತ. ಇನ್ನೊಬ್ರು ಇಲ್ಲಿಲ್ಲ, ನಿಮ್ಮ ಯೋಗ್ಯ ದೃಷ್ಟಿಯಿಂದ ಈ ಪ್ಲೇಸ್ ಚಿಕ್ಕದಾಗ್ತದೆ, ನೀವು ಬೆಂಗಳೂರು ಹೈಕೋರ್ಟಿಗೆ ಹೋಗಿ ಅಂತ. ಇದು ಸಾಮಾನ್ಯ ಡಿಸಿಷನ್ ಅಲ್ಲ. ಅನೇಕ ಸಾರಿ ಯೋಚನೆ ಮಾಡಿ ಎಷ್ಟೋ ದಿವಸ ನಾನು ನಮ್ಮ ಮನೆಯವರು ನಿದ್ರೆಗೆಟ್ಟಿದ್ದೀವಿ. ಅದಕ್ಕೋಸ್ಕರ ಹೋದ್ರೆ ಅಲ್ಲಿ ಜೀರೋಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಏನಾಗ್ತದೆ ಗೊತ್ತಿಲ್ಲ, ಕೈಯಾಗಿದ್ದೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಕಡೆ. ಇಲ್ಲ, ನಾವು ಏನಾದರೂ ಭವಿಷ್ಯ ಚೆನ್ನಾಗಿ ಆಗ್ಬೇಕಾದ್ರೆ ಹೋಗೋದೇ ಒಳ್ಳೆಯದು, ಬೆಳಿಬೇಕು. ಮನುಷ್ಯಗೆ ಎಲ್ಲಿ ಛಲ ಇರ್ತದೆ, ಚಾಲೆಂಜಸ್ ಇರ್ತೇವೆ, ಅಲ್ಲೇ ಬೆಳಿತೀವಿ ನಾವು ಅಂತ ಒಂದು ನನ್ನ ಒಳಗೆ ಯಾವಾಗಲೂ ಮನಸ್ಸು. ನಾನು ಹೈಕೋರ್ಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕಂತಕ್ಕಂಥ ನನ್ನ ಇಚ್ಛೆ ಯಾವಾಗಲೂ ಬರ್ನಿಂಗ್ ಫೈರ್ ಅಂತಾರೆ, ಇನ್ನರ್ ಫೈರ್ ಇತ್ತದು. ಆಗ ನಾವೇನು ಮಾಡ್ತೀವಿ ಅಂದರೆ, ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ನಂಬಿಕೆ 2 ಇರೋದರಿಂದ ಒಂದು ಏನಾದರೂ ದೇವ್ರ ಮೇಲೆ ಭಾರ ಹಾಕಿ ಒಂದು ಡಿಸಿಷನ್ ತಗೊಳ್ಳೋಣ ಅಂತ. ಅಲ್ಲಿ ನಾನು ನಮ್ಮ ಮನೆಯವ್ರ ಗರ್ಭಗುಡಿಯಲ್ಲಿ ಹೋದ್ಮೇಲೆ 2 ಚೀಟಿ ಹಾಕಿದ್ವಿ ನಾವು, ಎಸ್ ಆರ್ ನೋ ಅಂತ. ನಮ್ಮ ಮನೆಯವರು ಇಳಿದೆ ಆ ಪಾದದ ಮೇಲೆ ಇಟ್ಟು 2 ಚೀಟಿ ಇಡೋಣ, ನೀವು ತೆಗಿರಿ, ಅದೇನು ಬರುತ್ತೆ ಅದನ್ನೇ ನಾವು ನಿರ್ಧಾರ ಮಾಡೋಣ ಅಂತ. ಅದು ಎಸ್ ಅಂತ ಬಂತು. ಇಷ್ಟೇ ಸ್ಲಿಪ್. ಆ ಚೀಟಿ ನನ್ನಲ್ಲಿ ಇನ್ನೂ ಇದೆ, ಅದರ ಫೋಟೋಗ್ರಾಫ್ ನಮ್ಮ ಆಟೋಬಯೋಗ್ರಫಿಲಿ ಇದೆ. ಎಸ್ ಅಂತ ಬಂದು ಇಷ್ಟೇ ಚಿಟ್ಟಿ. ಆ ಮೂಮೆಂಟ್ನಲ್ಲಿ ಎಸ್ ಹೋಗಬೇಕು, ನೋ ಅದರ್ ಥಾಟ್ಸ್, ಹಿಂಗೆ ಡಿಸೈಡ್ ಮಾಡಿದ್ವಿ. ಅದು ಮುಂದಿನೆಲ್ಲ ಬಂದ್ವಿ. ಇಲ್ಲಿ ಚೆನ್ನಾಗಾಯಿತು. ಆ ಮಾತು ಬೇರೆ. ಇಲ್ಲಿ ಬಂದಮೇಲೆ 10 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಹೈಕೋರ್ಟ್ ಜಡ್ಜ್ ಆಗಬೇಕು ಅಂತ ಅಲ್ಲಿ ಆ ಕಾಲಕ್ಕೆ ಮುಖ್ಯ ನ್ಯಾಯಮೂರ್ತಿ PC ಜೈನಮ್ ಅವರಿದ್ದರು. ಅವರು ಪಂಜಾಬ್ದವರು. ನನಗೆ ಒಂದು ದಿವ್ಸ ಕರೆದ್ರು, ನೀವು ಭಾಳ ಒಳ್ಳೆ ವಕೀಲರಿದ್ದೀರಿ, ಭಾಳ ಪ್ರಾಕ್ಟೀಸ್ ಇದೆ, ಅದು ನಿಂತು ವಾದ ಮಾಡೋದು ಸಾಕು, ಕುಂತು ನಮ್ಮ ಜೊತೆ ಕುಂತು ನೀವು ತೀರ್ಪು ಕೊಡ್ರಿ ಅಂದರು ಅವರು. ನನ್ನ ನ್ಯಾಯಾಧೀಶರಾಗ್ರಿ ಅಂತ ಹೇಳಿದರು. ಒಂದು ದಿವಸ ಯೋಚನೆ ಮಾಡಿ ಆಯಿತು ಅಂದೆ ನಾನು. ಅದು ಗೌರ್ಮೆಂಟ್ಲಿಂದ ಹೈಕೋರ್ಟ್ಲಿಂದ ರೆಕಮೆಂಡ್ ಆಗಿ 6 ತಿಂಗಳವರೆಗೆ ಪೆಂಡಿಂಗ್ ಇತ್ತು, ಬೇರೆ ಬೇರೆ ಕಾರಣಗಳಿಗೆ. ಅದರದ್ದು ವಿವರ ಬೇಕಿಲ್ಲ ಇಲ್ಲಿ. ಅದು ಇವತ್ತು ಬರ್ತದೆ, ನಾಳೆ ಬರ್ತದೆ. ಯಾಕಂದರೆ ನಾನು ಆ ಪೀರಿಯಡು ವಕೀಲರ ಹೆಸರುಗಳು ನ್ಯಾಯಾಧೀಶರಂತಾದಾಗ ಆ ಪೀರಿಯಡ್ನಲ್ಲಿ ಭಾಳ ಕಷ್ಟ. ಹೊಸ ಕೇಸ್ ತಗೊಳ್ಳೋಕ್ಕೂ ಬರೋದಿಲ್ಲ, ಬೇಗ ಬರಲಿಲ್ಲ ಅಂದರೆ ಪ್ರಾಕ್ಟೀಸ್ ಇಲ್ಲದ ಸುಮ್ಮನೆ ಕೂತಿರು. ಇಂಥ ಪೀರಿಯಡು 6 ತಿಂಗಳಾಯಿತು, ಇವತ್ತು ಬರಲಿಲ್ಲ. ಕೊನೆಗೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಾವಿದ್ವಿ. ಅದು ಜಾತ್ರೆ ಟೈಮ್. ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಜಾತ್ರೆಗೆ ನಾನು ತಪ್ಪದೇ ಹೋಗ್ತೀನಿ.
ನಿಮಗೆ ಹೇಳಬೇಕಾದ್ರೆ ಈಗ 62ನೇ ವರ್ಷ ವಿದೌಟ್ ಬ್ರೇಕ್ ತಪ್ಪದೆ 62 ವರ್ಷ ನಾನು ಶರಣಬಸವೇಶ್ವರ ಜಾತ್ರೆ ತೇರಿಗೆ ಹೋಗಿದ್ದೀನಿ. ಒಂದು ವರ್ಷ ಕರೋನಾ ಬಂದಾಗ ನಾನು ಡೆಲ್ಲಿಯಲ್ಲಿದ್ದೆ, ಲಾಕ್ಡೌನ್ ಆಯಿತು. ಆ ವರ್ಷ ಬರೋಕ್ಕಾಗಲಿಲ್ಲ, ಆದರೆ ಆ ವರ್ಷ ಜಾತ್ರೆನೇ ಆಗಲಿಲ್ಲ. ಬರೀ ಆ ಕಾಂಪೌಂಡ್ನಾಗೆ ತೇರು ಎಳೆದು ಸರಿ ಮಾಡಿದರು. ಇಷ್ಟು ನನಗೆ ವಿಶ್ವಾಸ. ಆ ಜಾತ್ರೆಗೆ ಹೋದಾಗ ಗರ್ಭಗುಡಿಯಲ್ಲಿ ಪೂಜೆ ಮಾಡಿ ಬಂದು ಹೊರಗೆ, ಅವಾಗೇ ಬಂದು ಯಾರೋ ಹೇಳಿದರು, ಅಷ್ಟೊತ್ತಿಗೆ PC ಜೈನ್ ಅವರು ಹೋಗಿ ರಿಟೈರ್ ಆಗಿ ಹೋದರು. ಜಸ್ಟಿಸ್ ರಾಮಾಜೋಯಿಸವರು ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್, ಅವರು ಹೇಳಿ ಕಳಿಸಿದರು ಆಗಿದೆ ಅಂತ. ಅದು ಜಡ್ಜ್ ಆಗಿದೆ ಅಂತ ಸುದ್ದಿ ಸಂತೋಷ ವಿಷಯ. ನನಗೆ ಸಂತೋಷ, ಅಪರಿಮಿತ ಸಂತೋಷ. ಅಂದರೆ ನಾನು ನನ್ನ ಇಷ್ಟ ದೇವತೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ಅಲ್ಲಿ ಬಂದಿದೆ ಎಂಬುದು ಬಹಳ ಸಂತೋಷ. ಆಗ ನನ್ನ ಮನಸ್ಸಿನಲ್ಲಿ ಬಂದಂಥ ಏನು ಭಾವನೆ ಅಂದರೆ, ನಾನು ಅವತ್ತೇ ಪ್ರೇಯರ್ ಮಾಡಿದೆ. ಇದು ಭಾಳ ಇಂಪಾರ್ಟೆಂಟ್ ನನ್ನ ದೃಷ್ಟಿಯಿಂದ. ದೇವರೇ, ನನಗೆ ಈ ಕೈಗೆ ಪೂಜೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದೀರಿ. ಅಂದರೆ ಅವಾಗ ಏನಿರ್ತಂದರೆ, ರಥೋತ್ಸವದ ಹಿಂದಿನ ದಿವಸ ರಾತ್ರಿ ಸುಮಾರು 3 ಗಂಟೆಗೆ ಪೂಜೆ ಆಗ್ತದೆ. ಅಲ್ಲಿ ಒಂದು 7-8 ಜನ ಮಾತ್ರ ಒಳಗಿರ್ತಾರೆ. ನಮ್ಮ ಕೈಲಿಂದೇ ಪೂಜೆ. ಅಪ್ಪ ಅವರು ಮನೆತಂದರು, ಶರಣಬಪ್ಪ ಅವರು ನಮ್ಮ ಜೊತೆಗೆ ಬಸವರಾಜಪ್ಪ ಅವ್ರ ಬ್ರದರ್ ಬರ್ತಾಯಿದ್ರು. ನಾವು ಒಂದು 8-10 ಮಂದಿ ಮಾತ್ರ ಒಳಗಿರ್ತಿದ್ವಿ. ದೇವರಿಗೆ ನಾವೇ ಪೂಜೆ ಮಾಡ್ತಕ್ಕಂಥ ಅವಕಾಶ ಇತ್ತು. ನಾನು ಹೇಳಿದೆ, ಈ ಕೈಗೆ ನೀವು ಪೂಜೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದೀರಿ. ಇವತ್ತು ಇದೇ ಕೈಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಅಲ್ಲೇ ನಾನು ಪ್ರಮಾಣ ಮಾಡಿದ್ದೇವೆ, ಈ ಕೈಯಿಂದ ನ್ಯಾಯನ ಆಗಬೇಕು, ಅನ್ಯಾಯ ಆಗಬಾರ್ದು ಅಂತ. ನಂದು ಮೊದಲನೇ ಪ್ರಮಾಣ ಶರಣಬಸವೇಶ್ವರ ಗುಡಿಯಲ್ಲಿ ಆಯಿತು. ಆಮೇಲೆ ಬಂದಮೇಲೆ ಇಲ್ಲಿ ನಾನು ಕಾನ್ಸ್ಟಿಟ್ಯೂಷನ್ ಸಂವಿಧಾನಾತ್ಮಕವಾಗಿ ಮತ್ತು ಮುಂದೆ ತೊಗೊಂಡೆ ಜಡ್ಜ್ ಅದೇ. ಮುಂದಿನ ಸ್ಟೋರಿ ಅದು. ಇದಕ್ಕೆ ಇಷ್ಟು ಮಹತ್ವ ಇದೆ ಆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಇದಾದ ನಂತರ ಸರ್ ನೀವು ಮದ್ರಾಸ್, ರಾಜಸ್ಥಾನ್ ಈ ಭಾಗಗಳಲ್ಲಿ ಜಡ್ಜ್ ಆಗಿ ಹೋಗ್ತೀರ. ಅಲ್ಲಿ ಹಲವಾರು ಘಟನೆಗಳ ಸಂಬಂಧಿಸಿದಂತಹ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತವೆ. ಅಂಥ ಸಂದರ್ಭದಲ್ಲಿ ನಿಮಗೆ ಯಾವ ಪ್ರಕರಣಗಳು ತೃಪ್ತಿಯನ್ನು ಕೊಟ್ಟಿದೆ ಸರ್? ಅಂದರೆ ನ್ಯಾಯಾಧೀಶರಾಗಿ ಕೊಟ್ಟಂಥ ತೃಪ್ತಿ ಆಗ್ತೈತೆ? ಇದು ಒಳ್ಳೆಯ ಪ್ರಶ್ನೆ. ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೇ ವೃತ್ತಿರಲಿ, ಆತ್ಮ ಸಂತೃಪ್ತಿ, ನಮ್ಮ ಮನಸ್ಸಿನ ಸಮಾಧಾನ, ಅದು ಭಾಳ ಮುಖ್ಯ. ನೀವು ಯಾವುದೇ ಕೆಲಸ ಮಾಡಿರಿ. ನಾನು ನ್ಯಾಯಾಧೀಶನಾಗಿ 3 ಹೈಕೋರ್ಟು, ಸುಪ್ರೀಂ ಕೋರ್ಟು ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದರಲ್ಲಿ ಕೆಲಸ ಮಾಡಿದೆ. ಈ ಕೆಲಸ ಮಾಡುವಾಗ ಅನೇಕ ತೀರ್ಪುಗಳನ್ನು ಕೊಟ್ಟಿದ್ದೀನಿ ನಾನು. ಹೈಕೋರ್ಟ್, ಮದ್ರಾಸ್ ಹೈಕೋರ್ಟು, ರಾಜಸ್ಥಾನ, ಕರ್ನಾಟಕ ಸುಪ್ರೀಂ ಕೋರ್ಟ್, ಅನೇಕ ಮಹತ್ವವಾದ ಸಂವಿಧಾನ ಪೀಠ ಅಂತಿರ್ತದೆ ಸುಪ್ರೀಂ ಕೋರ್ಟ್, 5 ಜನ ಜಡ್ಜಸ್. ಅಂಥ ಮಹತ್ವದ ಸುಮಾರು 7 ಸಂವಿಧಾನ ಪೀಠದ ಜಡ್ಜ್ಮೆಂಟ್ ಕೊಟ್ಟೀನಿ. ಇನ್ನು ಅನೇಕ ಜಡ್ಜ್ಮೆಂಟ್ಗಳು ನೂರಾರು ಪೇಜ್ ಬರೆದು ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೆ ನನಗೆ ಎಲ್ಲಕ್ಕಿಂತ ಸಂತೃಪ್ತಿ, ಸಮಾಧಾನ, ಇದು ನಾನು ಮಾಡಿದ್ದಂಥ ಅಭಿಮಾನ ಪಡ್ತಕ್ಕಂಥ ತೀರ್ಪುಗಳು ಕೆಲವಿವೆ. ಅವ್ಯಾವಂದರೆ, ಮಾನವೀಯ ಸ್ಪರ್ಶದಿಂದ ನೊಂದವರಿಗೆ, ಕಷ್ಟದಲ್ಲಿರುವವರಿಗೆ ನಿಜವಾದ ನ್ಯಾಯ ಕೊಟ್ಟು ಅವರ ಜೀವನದ ಸುಧಾರಣೆ ಆದಾಗ ಅದರ ಸಂತೋಷ, ಸಂತೃಪ್ತಿ ಬಂದೇ ಬೇರಿಲ್ಲ. ಅಂತಹ ಕೇಸುಗಳು ಕಾಲಕ್ಕೆ ಬಂದಿವೆ. ನಾನು ವಕೀಲರಾಗಿ ಕೂಡ ಇದೇ ಭಾವನೆ ಇತ್ತು ನನಗೆ. ಒಬ್ಬ ಬಡಣ ಮಗಳಿಗೆ ನಾನು ಫ್ರೀಯಾಗಿ ಕೇಸ್ ಮಾಡಿದಾಗ ಆ ಹೆಣ್ಮಗಳು ಭಾಳ ನಿಮಗೆ ಗೆದ್ದು ಕೊಟ್ಟ ಮೇಲೆ ನಿಮ್ಮದು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ಲು. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ನಾನು, ಶ್ರೀಮಂತರು ಹಣ ಕೊಡ್ತಾರೆ ನೀವು ಮಾಡಿದ ಕೆಲಸಕ್ಕೆ, ಬಡವರು ಹಣ ಕೊಡೋದೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಹಣಕ್ಕೆ ಒಂದು ಮೌಲ್ಯ ಇದೆ, ಇಷ್ಟು 5,000, 50,000, 1 ಲಕ್ಷ. ಆದರೆ ಪ್ರಾರ್ಥನೆಗೆ ಮೌಲ್ಯ ಇಲ್ಲ, ಅದು ಅಮೂಲ್ಯ. ಪ್ರಾರ್ಥನೆ ಹಣಕ್ಕಿಂತ ಪವರ್ಫುಲ್, ಪ್ರಬಲ ಅಂಬುದು ನನ್ನ ನಂಬಿಕೆ.
ಅದಕ್ಕೆ ನಾನು ಹೇಳಿದೆ, ನಾನು ಏನಾದರೂ ಜೀವನದಲ್ಲಿ ಇಷ್ಟು ಬೆಳೆದರೆ ಅನೇಕ ಜನ ಬಡವರ ಕಷ್ಟದಲ್ಲಿರುವ ಪ್ರಾರ್ಥನೆಯೂ ನನಗೆ ಸಹಾಯ ಆಗಿದೆ ಅಂತ ಹೇಳ್ತಾ ಆ ಮಾತಲ್ಲಿ ಹೇಳಿದ್ದೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ಕೂಡ ಒಬ್ಬ ಬಡ ಹೆಣ್ಮಗಳು ಮೆಡಿಕಲ್ ಸೀಟ್ ಕೊಡೋ ಪ್ರಶ್ನೆ ಬಂತು. ಆಮೇಲೆ ಅದನ್ನು ಕೂಡ ನಾನು ಪಾಸಿಟಿವ್ ಸಕಾರಾತ್ಮಕವಾಗಿ ಇಂಟರ್ಪ್ರಿಟ್ ಮಾಡಿದ ಮೇಲೆ ಆ ಹೆಣ್ಮಗಳಿಗೆ ಸೀಟ್ ಕೊಟ್ಟ ಮುಂದೆ ಇವತ್ತಾಕಿ ದೊಡ್ಡ ಡಾಕ್ಟರ್ ಆಗಿದ್ದಾಳೆ. ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಅವರಿಗೆ ಡಯಾಬಿಟಿಕ್ ಇತ್ತು, ಗ್ಯಾಂಗ್ರನ್ ಆಯಿತು, ಅವನು ಕಾಲು ಕಟ್ ಮಾಡಿದ್ರಿಂದ ಗೌರ್ಮೆಂಟ್ ಇದ್ದವ್ರು ನಿನಗೇನು ಇನ್ವ್ಯಾಲಿಡ್ ಆಗಿದೆಯಾ, ನೀ ತಿಂಗಳ 850 ರೂಪಾಯಿ ಪೆನ್ಷನ್ ತಗೊಂಡು ನಿಮ್ಮ ಮನೆಗೆ ಹೋಗಿ. ಅದು ಭಾಳ ಕಷ್ಟ ಆಗಿತ್ತು. ಅವನು ಕೇಸ್ ಹಾಕಿದ ಹೈಕೋರ್ಟ್ನಲ್ಲಿ ಹಿಮಾಚಲ ಪ್ರದೇಶದಲ್ಲಿ. ಅದು ಡಿಸ್ಪೆನ್ಸ್ ಆಯಿತು. ಸುಪ್ರೀಂ ಕೋರ್ಟ್ನಲ್ಲಿ ನಾನಿದ್ದಾಗ ನಮ್ಮ ಜೊತೆ ಇನ್ನೊಬ್ಬರು ಸಂಘಟಕರು ಜಡ್ಜ್ಮೆಂಟ್ ಕೊಟ್ವಿ ಇಂಟರ್ಪ್ರಿಟ್ ಮಾಡಿ. ಆ ಮನುಷ್ಯ ಕಾಲು ಕಟ್ಟಾಗಿ ತಿರುಗಾಡಕ್ಕೆ ಬರೆದಿದ್ರೆ ಕುಂತು ಜಾಗದಲ್ಲಿ ಟೆಲಿಫೋನ್ ಆಪರೇಟ್ರು, ಕಂಪ್ಯೂಟರ್ ಡೇಟಾ ಯಾವುದಾದ್ರು ಮಾಡಿಕೊಡ್ಬೇಕು. ಆತ ರಿಟೈರ್ ಆಗೋವರೆಗೆ ಅದನ್ನ ನೌಕರಿ ಕಂಟಿನ್ಯೂ ಮಾಡ್ಬೇಕಂತ ಕೊಟ್ಟಿವಿ. ಆ ಜಡ್ಜ್ಮೆಂಟ್ ಇಡೀ ದೇಶದಲ್ಲಿ ಯಾರಾದರೂ ಸರ್ವೀಸ್ನಲ್ಲಿ ಹಿಂಗೇನಾದರೂ ಕಾಲು ಕಳ್ಕೊಂಡ್ರೆ ತೊಂದರೆ ಆದರೆ ಅವ್ರು ರಿಟೈರ್ ಮಾಡಬಾರ್ದು, ಅವ್ರು ರಿಟೈರ್ ಆಗತಕ್ಕಂಥ ಕೋರ್ಸ್ವರೆಗೆ ಅವ್ರು ಕಂಟಿನ್ಯೂ ಮಾಡೋಕ್ಕಂತ ಕೊಟ್ಟೆ. ಇದರಿಂದ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಜನ ಇಂಥ ಸ್ಥಿತಿಯಲ್ಲಿ ಬರ್ತಾರೆ ಅವರಿಗೆಲ್ಲ ಪ್ರಯೋಜನ ಆಗಿದೆ. ಇಂಥ ಜಡ್ಜ್ಮೆಂಟ್ಗಳು ಮಾನವೀಯ ಅನುಕಂಪದಿಂದ ಕಾನೂನಿನ ಚೌಕಟ್ಟಿನಲ್ಲಿ, ಕಾನೂನಿನ ವಿ ಶುಡ್ ಬೆಂಡ್ ದ ಲಾ ಬಟ್ ನಾಟ್ ಬ್ರೇಕ್ ದ ಲಾ. ಕಾನೂನು ಚೌಕಟ್ಟಿನಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ಅನುಕಂಪದಿಂದ ನೀವು ಎರಡು ವಿಚಾರಗಳು ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅಂದಾಗ ನನ್ನ ಒಲವು ಯಾವಾಗಲೂ ಮಾನವೀಯ ದೃಷ್ಟಿಕೋನದಿಂದ ಒಳ್ಳೆಯದಾಗೋದು ಮಾಡಿಬಿಡ ನಾನು. ಇಂಥ ಅನೇಕ ಜಡ್ಜ್ಮೆಂಟ್ಗಳಿವೆ. ಅದರಿಂದ ನಾನು ದೊಡ್ಡ ಜಡ್ಜ್ಮೆಂಟ್ ಬರೋದಕ್ಕಿಂತ ಆ ಭೋಪಾಲ್ ಗ್ಯಾಸ್ ಕೇಸ್ ಇರ್ಬೋದು, ಇಂಥ ಅನೇಕ ಕೇಸ್ಗಳಲ್ಲಿ ನನಗೆ ತೃಪ್ತಿ ಕೊಟ್ಟಂಥ ಕೇಸ್ ಅಂದರೆ ಕಷ್ಟದಲ್ಲಿರುವವರಿಗೆ ಒಳ್ಳೆಯದು ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ. ದೇವರು ನನಗೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾನಲ್ಲ, ಅದಕ್ಕೆ ಅನ್ಲಿಮಿಟೆಡ್ ಥ್ಯಾಂಕ್ಸ್ ಟು ಗಾಡ್ ಅಂತಿಲ್ಲ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸರ, ಸುಪ್ರೀಂ ಕೋರ್ಟಲ್ಲಿ ಒಂದು ನ್ಯಾಯ ಬಂದಿರುತ್ತೆ. ಇಬ್ಬರು ಅಣ್ಣ ತಮ್ಮಂದಿರು. ಸೊ ಸೆಷನ್ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ಎರಡು ತೀರ್ಪುಗಳು ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಒಂದು ತೀರ್ಪನ್ನ ಬಂದಿರುತ್ತೆ. ಅದು ಸುಪ್ರೀಂ ಕೋರ್ಟ್ಗೆ ಬಂದಾಗ ಆ ಒಂದು ತೀರ್ಪಿನಲ್ಲಿ ನೀವು ಕಂಡೀಷನಲ್ ಅನ್ಕಂಡೀಷನಲಿ ನೀವು ನ್ಯಾಯಾಧೀಶರಾಗಿ ಹೋಗ್ತೀರಾ ಸರ್? ಸೊ ಬೈ ಚಾನ್ಸ್ ಆಗಿ ಆವತ್ತಿನ ದಿನ ಸೊ ಆ ಒಂದು ತೀರ್ಪಿನ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟ? ನೋಡಿ, ಈಗ ಇವತ್ತಿಗೂ ಭಾಳ ಜನರ ನಂಬಿಕೆ ಎಲ್ಲ ಒಂದು ಕಡೆ ನಮ್ಮ ದೈವ, ನಮ್ಮ ಹಣೆ ಬರ, ಈಗ ಅನೇಕ ನಂಬಿಕೆಗಳಿರ್ತವೆ. ಅದರ ನಂಬಿಕೆ ತಪ್ಪು ಅಥವಾ ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಒಂದೇ ಕುಟುಂಬದ್ದು 6 ಜನ, ಇಬ್ಬರು ಅಣ್ಣ ತಮ್ಮರು, ಅವರಿಬ್ಬರು ಮಕ್ಕಳು, 6 ಜನ. ಒಂದು ಹಳ್ಳಿ, ಅಲ್ಲಿ ಹಲವಾರು ವರ್ಷಗಳಿಂದ 2 ಪಾರ್ಟಿ ವೈಷಮ್ಯ. ಅಲ್ಲಿ ಆ ಊರಿನಲ್ಲಿ ಒಂದು ಮರ್ಡರ್ ಆಯಿತು. ಮರ್ಡರ್ ಆದ ತಕ್ಷಣ ವಿರುದ್ಧ ಪಾರ್ಟಿಯವರು ಇವರು 6 ಮಂದಿನ ಸೇರಿಸ್ಬಿಟ್ರು, ಇವರೇ ಮರ್ಡರ್ ಮಾಡ್ಯಾರಂತೇಳಿ. ನೀವು ಅಂದಂಗೆ ಈಗ ಸೆಷನ್ಸ್ ಕೋರ್ಟ್ನಲ್ಲಿ ಜೀವಾವಧಿ ಶಿಕ್ಷೆ ಆಯಿತು, ಹೈಕೋರ್ಟ್ನಲ್ಲಿ ಅದು ಸರಿ ಅಂತ ಕನ್ಫರ್ಮ್ ಮಾಡಿದರು. ಸುಪ್ರೀಂ ಕೋರ್ಟ್ ಮುಂದೆ ಆ ಕೇಸ್ ಬಂತು. ಬಂದಮೇಲೆ ಒಂದು ಪೀಠ, ಇಬ್ಬರು ಜಡ್ಜಸ್, ನಾನು ಆ ಪೀಠದಲ್ಲಿ ಇರಲಿಲ್ಲ. ಮೊದಲನೇ ಪೀಠ ಅದನ್ನು ಆರ್ಗ್ಯುಮೆಂಟ್ ಆ ಕೇಸ್ನೆಲ್ಲ ಕೇಳಿದರು, ವಿವಾದದಲ್ಲಿ ಕೇಳಿದರು. ಇನ್ನೇನು 2 ಕೋರ್ಟ್ದವರು ಒಂದೇ ತೀರ್ಪು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಮಾಡೋದಿಲ್ಲ. ಅಲ್ಲಿ ಇಷ್ಟು ಹೇಳಿದ್ರು ಅವರು, ಹೇಳಿ ಜಡ್ಜ್ಮೆಂಟ್ ಕೊಡೋರಿದ್ರು. ಅಲ್ಲಿಗೆ ಕೋರ್ಟ್ ಟೈಮ್ ಮುಗೀತು. ನೆಕ್ಸ್ಟ್ ಮರುದಿನಕ್ಕೆ ಹಾಕಿದರು. ಇಲ್ಲಿ ಬರೋದು ದೈವಿ ಪ್ರಶ್ನೆ ಮೊದಲು ಹೆಂಗೆ ಬರ್ತದಂತಾರೆ. ಇಲ್ಲೇನಾಯ್ತಂದರೆ ಅವತ್ತು ಇಬ್ಬರಲ್ಲಿ ಒಬ್ಬ ಜಡ್ಜರು ಹುಷಾರಿರಲಿ, ಮರುದಿನ ಅವ್ರು ಕೋರ್ಟಿಗೆ ಬರ್ತಿರಲಿ. ಅವ್ರ ಬದಲಾಗಿ ನನ್ನನ್ನು ಆ ಬೆಂಚಲ್ಲಿ ಹಾಕಿದರು. ನಾನು ಪೇಪರ್ಸ್ ಎಲ್ಲ ಓದ್ಕೊಂಡು ಕೋರ್ಟಿಗೆ ಹೋದೆ. ಸೆಷನ್ ಕೋರ್ಟ್, ಹೈಕೋರ್ಟ್ ಎರಡೂ ತಪ್ಪು ಮಾಡಿದ್ದಾರೆ. ಇವರು ಇನ್ನೋಸೆಂಟ್ ಬಂದಿವರು ಅನ್ಯಾಯವಾಗಿ ವೈಷಮ್ಯ ಸೇರಿಸಿದ್ದಾರೆ. ಜೀವಾವಧಿ ಶಿಕ್ಷೆ ಇವ್ರು ಆಗಿರೋದಂಥ ಇವ್ರ ಗತಿ ಏನು, ಇವ್ರ ಮಕ್ಕಳು, ಹೆಣ್ಮಕ್ಳು, ಹೆಂಡ್ರ ಗತಿ ಏನು,
ಎಷ್ಟು ಅನ್ಯಾಯ ಹೋಗ್ತದೆ ಅಂತ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಆ ಕೇಸ್ ನೋಡಿದ ಮೇಲೆ ನನಗೆ ಸರಿಯಿಲ್ಲ ಅಂತು. ನೆಕ್ಸ್ಟ್ ಮರುದಿವಸ 10:30 ಗಂಟೆಗೆ ಕೋರ್ಟ್ನಲ್ಲಿ ಬೆಂಚ್ ಬಂಧಗಳಿಗೆ ನಮ್ಮ ಪಕ್ಕದ ಸೀನಿಯರ್ ಜಡ್ಜ್ ಅವರು ಬ್ಯಾನರ್ಜಿ ಅಂತ ಕಲ್ಕತ್ತಾದವರು, ಏನು ಆ ಕೇಸ್ನಲ್ಲಿ ವಾಟ್ ಈಸ್ ದೇರ್ ಇನ್ ದ ಕೇಸ್, ಎಸ್ಟರ್ಡೇ ಓನ್ಲಿ ಹ್ಯಾವ್ ಸೆಡ್ ಅಂತ ಅಂದ್ಬಿಟ್ರು ಅವರು. ನಾನು ಹೇಳಿದೆ 1 ನಿಮಿಷ ಅಂತೇಳಿ. ಅವ್ರಿಗೇನು ಹೇಳಿಲ್ಲ, ನಾನು ಗೌರ್ಮೆಂಟ್ ವಕೀಲರಿಗೆ 3-4 ಪ್ರಶ್ನೆ ಕೇಳಿದೆ. ಅವ್ರನ್ನಾಗ 2 ಪಾರ್ಟಿಗಳಿವೆ, ವೈಷಮ್ಯ ಇದೆ. ಕಣ್ಣಾರೆ ನೋಡಿ ಅಂತ ಹೇಳಿದ್ರೆ 6 ಮಂದಿ ಸಾಕ್ಷಿದ್ದಾರೆ, ಅದರಲ್ಲಿ 5 ಮಂದಿನ ಮಾಡಿಲ್ಲ, ಒಬ್ಬನೇ ಮಾಡಿದ್ದಾರೆ. ಅದು ಒಬ್ಬನ ಸಾಕ್ಷಿ, ಯಾರು ಸಾಕ್ಷಿ ಅಂದರೆ ಅವ್ರ ಪಾರ್ಟಿ ಮನುಷ್ಯ, ಅವ್ರನ್ನ ಸಾಕ್ಷಿ ಮಾಡಿದ್ದೀರಿ. ಇಷ್ಟು ಮಂದಿ ಇಂಡಿಪೆಂಡೆಂಟ್ ವಿಟ್ನೆಸ್ಗಳು ಇರ್ಲಿಕ್ಕಾಗಿ ನೀವು ಅವ್ರು ಯಾಕೆ ಸಾಕ್ಷಿ ಮಾಡಿಸಿಲ್ಲ ಅಂತ. ಆಮೇಲೆ ಡೆಡ್ ಬಾಡಿನ ಹಾಸ್ಪಿಟ್ಲಿಗೆ ತೊಗೊಂಡೋದ್ರು, ಎಲ್ಲ ರಕ್ತ ಸುರಿತಿತ್ತು ಅಂತ ಹೇಳಿದರೆ ಯಾರು ಹೊತ್ಕೊಂಡೋಗಿದ್ರು ಅವ್ರ ಮೈ ಮಟ್ಟೆ ಒಂದು ಹನಿ ರಕ್ತ ಹತ್ತಿಲ್ಲ. ಹಾಸ್ಪಿಟ್ಲಿಗೆ ಅಲ್ಲಿ ಸತ್ತೋದ್ಮೇಲೆ ಬಾಡಿ ಹೋದ್ಮೇಲೆ ಯಾರ್ದು ಸ್ಟೇಟ್ಮೆಂಟ್ 3 ದಿವಸ ರೆಕಾರ್ಡ್ ಮಾಡಿಲ್ಲ. ಹೀಗೆ 8-10 ಪ್ರಶ್ನೆ ಕೇಳಿ ಗೌರ್ಮೆಂಟ್ ಅಡ್ವೊಕೇಟ್ ಇದು ಸರಿನಾ, ಇದು ಶಿಕ್ಷೆಗೆ ಅರ್ಹನಾ ಅಂದ್ರೆ ಅವ್ರು ಹೇಳಿದರು ಇಲ್ಲ ಇದು ಸರಿ ಇಲ್ಲ ಅಂದರು. 2 ಕೋರ್ಟ್ ಶಿಕ್ಷೆ ಕೊಟ್ಟದೆ, ಇಲ್ಲೇನೆಲ್ಲ ಡಿಸ್ಮಿಸ್ ಮಾಡೋದವ್ರ ಕಡೆಯಿಂದನೇ ಇದು ಸರಿ ಇಲ್ಲ, ಇವೆಲ್ಲ ನಾವು ಮಾಡಿಲ್ಲ, ತಪ್ಪಾಗಿದೆ ಅಂದರು. ಅಂದಮೇಲೆ ನನ್ನ ಜೊತೆಗೆ ಸೀನಿಯರ್ ಜಡ್ಜ್ ನನ್ನ ಕಡೆ ತಿರುಗಿ, ನಿನ್ನೆ ನಾವು ಜಜ್ಮೆಂಟ್ ಕೊಟ್ಟರೆ ಎಷ್ಟು ಅನ್ಯಾಯ ಆಗೋತಿತ್ತು, ಎಷ್ಟು ಅನ್ಯಾಯ ಆಗ್ತಿತ್ತು. ಸೊ ಥ್ಯಾಂಕ್ ಯು ಬ್ರದರ್, ನೀವೆಷ್ಟು ಅನ್ಯಾಯ ಆಗೋದು ತಪ್ಪಿಸಿದ್ರಿ, ನೀವೇ ಜಜ್ಮೆಂಟ್ ಬರ್ರಿ ಅಂದರು. ನಾನು ಆ ಜಜ್ಮೆಂಟ್ ಬರೆದೆ, ರಿಪೋರ್ಟೆಡ್ ತಪ್ಪು. 2 ಕೋರ್ಟ್ ಕಾಂಕರೆಂಟ್ ಅಂದರೆ ಒಂದೇ ತೀರ್ಪು ಕೊಟ್ಟದ್ರೆ 2 ಕೋರ್ಟ್ ಒಂದೇ ತಪ್ಪನ್ನು ಮಾಡ್ಬೋದಲ್ಲ. ದಿಸ್ ಎ ಕೇಸ್ ಆಫ್ ಕಾಂಕರೆಂಟ್ ಎರರ್. ಅದಕ್ಕೋಸ್ಕರ ಇದನ್ನು ರಿವರ್ಸ್ ಮಾಡೋಣ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಆ 2 ಕೋರ್ಟ್ನ ತೀರ್ಪುಗಳನ್ನು ರಿವರ್ಸ್ ಮಾಡಿ ಅವ್ರು 6 ಮಂದಿ ನಾವು ಬಿಡುಗಡೆ ಮಾಡಿದ್ವಿ. ಅದಕ್ಕೆ ಇಲ್ಲಿ ಅನ್ಯಾಯವಾಗಿ 6 ಮಂದಿ ಜೀವಾವಧಿ ಶಿಕ್ಷೆ ಆಗ್ತಿಲ್ಲ, ಒಬ್ಬ ಇನ್ನೋಸೆಂಟ್ ಬಂದಿಗೆ ಪನಿಷ್ಮೆಂಟ್ ಆಗಬಾರ್ದು. ಅದಕ್ಕೆ ಅದು ಒಬ್ಬ ಜಡ್ಜ್ ಬರಬಾರ್ದು, ನಾನು ಅವ್ರ ಜಾಗ ಬರಬೇಕು, ಇವ್ರು 6 ಮಂದಿ ಜೀವಾವಧಿ ಶಿಕ್ಷೆ ತಪ್ಪಬೇಕು, ಇದೆಲ್ಲ ದೈವಜ್ಞೆ ಅಂತ ಹೇಗಾದ್ರೆ ನೀವು ಅಲ್ಟಿಮೇಟ್ಲಿ ಕೆಲವು ಪ್ರಸಂಗಗಳಿಗೆ ಬರ್ತವೆ. ಅದೊಂದು ಕೇಸ್ ನಾನು ತೀರ್ಪು ಮಾಡಿದ್ದೀನಿ. ಇದೆಲ್ಲ ಈ ಥರ ಸಮಾಧಾನ ಬರ್ತದೆ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥ ಭಾವನೆ ಎಷ್ಟು ಭಾರವಾಗಿರುತ್ತೆ ಸರ್ ಒಬ್ಬ ನ್ಯಾಯಾಧೀಶರಾಗಿ ಹೇಳೋದಾದ್ರೆ? ನ್ಯಾಯಾಧೀಶರಿಗೆ ಒಬ್ಬ ನ್ಯಾಯಾಧೀಶ ತನ್ನ ಕರ್ತವ್ಯ ಮಾಡುವಾಗ ಆತ್ಮಸಾಕ್ಷಿಯಾಗಿ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನಮ್ಮ ನ್ಯಾಯಾಧೀಶರನ್ನು ತಪ್ಪಾದರೆ ಅದು ಅಕ್ಷಮ್ಯ. ಆ ದೃಷ್ಟಿಯಿಂದ ಭಾಳ ಗಂಭೀರವಾಗಿ ದೀರ್ಘವಾಗಿ ಆಲೋಚನೆ ಮಾಡಿ ಈ ಕೇಸ್ನಲ್ಲಿ ನಿಜವಾದ ನ್ಯಾಯ ಎಲ್ಲಿದೆ ಎಂಬುದನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಿ ಜಡ್ಜ್ಮೆಂಟ್ ಕೊಡೋದು ಭಾಳ ದೊಡ್ಡ ಜವಾಬ್ದಾರಿ. ನನ್ನ ಪ್ರಕಾರ ನೀವಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದಿರಿ, ನ್ಯಾಯಾಧೀಶರು ದೇವರಲ್ಲ, ಬಟ್ ದೇವ್ರ ಕೆಲಸನ ನ್ಯಾಯ ಮಾಡ್ತಕ್ಕಂಥ ಕೆಲಸ ನ್ಯಾಯಾಧೀಶರಿಗೆ ಕೊಟ್ಟಿರೋದ್ರಿಂದ ಅದು ಸಾಮಾನ್ಯ ಕೆಲಸ ಅಲ್ಲ. ಅದು ದೇವರು ಮಾಡಬೇಕಾದಂಥ ಕೆಲಸವನ್ನು ನಿಮ್ಮ ಕೈಗೆ ಕೊಟ್ಟಿರೋದ್ರಿಂದ ಭಾಳ ಎಚ್ಚರಿಕೆಯಿಂದ ಮಾಡೋದು. ಆ ದೃಷ್ಟಿಯಿಂದ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದರೆ ಏನೂ ತಪ್ಪಾದ ಮನುಷ್ಯನಿಗೆ ನೀವು ಗಲ್ಲಿ ಶಿಕ್ಷೆ ಕೊಡ್ತೀರಿ ಅಥವಾ ಜೀವಾವಧಿ ಶಿಕ್ಷೆ ಕೊಡ್ತೀರಿ. ಹಾಗಾದಾಗ ಎಷ್ಟೊಂದು ದೊಡ್ಡ ತಪ್ಪು ನ್ಯಾಯಾಧೀಶರಿಂದ ಆಗ್ತದೆ. ಪಶ್ಚಾತ್ತಾಪ ಬೇಕಾದಷ್ಟು ಆದರೂ ಕೂಡ ಪ್ರಯೋಜನ ಆಗೋದಿಲ್ಲ. ಆ ದೃಷ್ಟಿಯಿಂದ ಭಾಳ ಭಾರ ಆಗ್ತದೆ. ನೀವು ನಿರಪರಾಧಿಗೆ ಶಿಕ್ಷೆ ಆಗುವುದು ಆಗಬಾರದು ಎಂಬ ದೃಷ್ಟಿಯಿಂದ ತೀರ್ಪು ಕೊಡುವಾಗ ಭಾಳ ಎಚ್ಚರಿಕೆಯಿಂದ ಕೊಡಬೇಕಾಗ್ತದೆ. ನೀವು ಕೊಟ್ಟಂಥ ತೀರ್ಪಿನಲ್ಲಿ ಯಾರಾದರೂ ತಮ್ಮ ಜೀವನದಲ್ಲಿ ಬದುಕಿನ ಒಂದು ಬದಲಾವಣೆಯನ್ನು ಕಂಡಿರುವಂಥ ಉದಾಹರಣೆಗಳಿದೆಯಾ ಸರ್? ನೋಡಿ, ಅನೇಕ ಜನ ಈಗ ನಾನು ಮೆಡಿಕಲ್ ಸೀಟ್ ಕೊಟ್ಟದ್ದು ಮದ್ರಾಸ್ ಹೈಕೋರ್ಟ್ ಕೇಸ್ ಹೇಳಿ ಅವ್ರ ಪರಿವರ್ತನೆ ಮುಂದೆ ಅವರು ಏನಾಗ್ತದೆ,
ನಮ್ಮ ಜೀವನದ ಘಟನೆಗಳು, ಅನುಭವಗಳು, ಅನಿಸಿಕೆಗಳು ನಮ್ಮದು ಮೈಂಡ್ ಸೆಟ್ ಆಗ್ತದೆ. ನಾನು ಯಾರೋ ಕೇಳಿದರೆ ನಿಮ್ಮ ಜುಡಿಷಿಯಲ್ ಫಿಲಾಸಫಿ ಹೇಗಂತ. ನಾನು ಆಗ ಹೇಳಿದೆ, ನಮ್ಮ ಹಳ್ಳಿ, ನಮ್ಮ ಬಡತನ, ವಿಷಮ ಪರಿಸ್ಥಿತಿಗಳನ್ನು ಭಾಳ ದೊಡ್ಡ ಪಾಠ ಕಲಿಸಿವೆ. ನಾನು ಬಡತನನ ವ್ಯಾಖ್ಯೆಯಿಂದಲ್ಲ, ಅನುಭವದಿಂದ ಕಂಡಿದ್ದೀನಿ. ಆದ್ದರಿಂದ ಎಲ್ಲೇ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಕುಂತರೂ ಅಲ್ಲಿ ಕೂಡ ಹಳ್ಳಿ ಜನರ ಪರಿಸ್ಥಿತಿ ಏನು, ಬಡವರ ಪರಿಸ್ಥಿತಿ ಏನು, ಕಷ್ಟಗಳೇನು ಎಂಬುದು ಸದಾ ನನ್ನಲ್ಲಿ ಜೀವಂತವಾಗಿರುತ್ತೆ. ಆದ್ದರಿಂದ ನಾನು ತೀರ್ಪು ಕೊಡುವಾಗ ಕಣ್ಮುಂದೆ ಅವ್ರ ಚಿತ್ರ, ಯಾರೇ ಕಷ್ಟದಲ್ಲಿದ್ದವರು ಅಥವಾ ತೀರ್ಪು ಬಂದಾಗ ಅವರ ಜಾಗದಲ್ಲಿ ನಿಂತು ನೋಡಿ ಅಳತೆ ಮಾಡಿ ತೂಗಿ ಸರಿನೋ ತಪ್ಪು ಯಾವುದು ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ನಮ್ಮ ಜೀವನದ ಅನುಭವದ ಪಾಠಗಳು ಕೂಡ ಭಾಳ ದೊಡ್ಡ ಕೆಲಸ ಮಾಡ್ತವೆ. ಈಗ ನಾನು ತೀರ್ಪು ಕೊಟ್ಟಂಥ ತೀರ್ಪಿನಿಂದ ಪಡೆದಂಥವರು ಒಬ್ಬ ಹೆಣ್ಮಗಳು ಮದ್ರಾಸ್ನಲ್ಲಿ, ಅದು ಇನ್ನೊಂದು ತೀರ್ಪು. ಡೆಪ್ಟಿ ಕಲೆಕ್ಟರ್, ನಮ್ಮಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತೀವಿ, ಡೆಪ್ಟಿ ಕಮಿಷನರ್ ಆಗೋರು. ಅವ್ರ ಮೇಲೆ ಸೆಕ್ರೆಟ್ರಿಗಳು, ಮಂತ್ರಿಗಳು ಸಂತೋಷವಾಗಿರ್ಲಿಕ್ಕೆ ಏನೋ ಪ್ರಮೋಷನ್ ಹೆಲ್ಡಪ್ ಮಾಡಿ ಏನೋ ಮಾಡಿದರು. ನನ್ನ ಮುಂದೆ ರಿಟ್ ಪಿಟಿಷನ್ ಬಂತು. ನಾನು ಫೈಲ್ ತರಿಸಿಟ್ಟು ನೋಡಿದರೆ ಹೆಣ್ಮಗಳು ಅನ್ಯಾಯ ಆಗಿದೆ ಅಂತ ಗೊತ್ತಾಯ್ತು ನನಗೆ. ಅದನ್ನು ಸರಿಪಡಿಸಿದ ಮೇಲೆ ಮುಂದಕ್ಕೆ ಪ್ರಮೋಷನ್ ಆಗಿ ಕಲೆಕ್ಟರ್ ಅಲ್ಲಾಕಿ. ಭಾಳ ವರ್ಷಗಳ ಮೇಲೆ ಮದ್ರಾಸ್ ಹೈಕೋರ್ಟ್ ಬಿಟ್ಟು 10-15 ವರ್ಷದ ಮೇಲೆ ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿರುವಾಗ ಕುಂಭಕೋಣಕ್ಕೆ ಮದ್ರಾಸ್ಗೆ ಹೋಗಿದ್ದೆ. ಕುಂಭಕೋಣಕ್ಕೆ ಹೋಗಿದ್ದೆ. ದಾರಿಯಲ್ಲಿ ಒಂದು ಜಿಲ್ಲೆ, ಅದರ ಕಲೆಕ್ಟರ್ ಇಲ್ಲ ಹೆಣ್ಮಗಳು. ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ಗಳೆಲ್ಲ ಹೋಗಿ ಸಾಹೇಬ್ರು ಬರ್ತಾರಂತ ಗೊತ್ತಾದರೆ ಆ ಹೆಣ್ಮಗಳು ನಮ್ಮಲ್ಲಿ ಬಂದು ಭೇಟಿ ಆಗ್ಬೇಕಂತಾರೆ ಅವರು. ನನಗೇನು ನೆನಪಿಲ್ಲ, ಗೊತ್ತೂನಿಲ್ಲ. ಭೇಟಿ ಆದರೆ ಸಹಜ ಭೇಟಿ ಆಗಲಿ, ಏನು ತಪ್ಪದು. ಅವ್ರು ಹೇಳಿದರು, ಬಂದ ಹೆಣ್ಮಗಳು, ಥ್ಯಾಂಕ್ ಯು ಸರ್, ಟುಡೇ ಇಫ್ ಐ ಆಮ್ ಎ ಕಲೆಕ್ಟರ್ ಇಟ್ ಇಸ್ ಬಿಕಾಸ್ ಆಫ್ ಯು, ಬಿಕಾಸ್ ಆಫ್ ಯುವರ್ ಜಡ್ಜ್ಮೆಂಟ್. ಅಲ್ಲಿ ಒಂದು ಮಾತು ಹೇಳಿದೆ ನಾನು, ಭಾಳ ಸಂತೋಷ, ನೀವು ನನ್ನ ಫೇವರ್ನಾಗ ಜಡ್ಜ್ಮೆಂಟ್ ಕೊಟ್ಟೋದಕ್ಕೋಸ್ಕರ ನಾನು ಇವತ್ತು ಆಗಿರೋದು. ಅಲ್ಲಿ ಒಂದು ಮಾತು ಕೇಳಿದೆ, ಭಾಳ ಸಂತೋಷ. ಅದರ ಒಂದು ಮಾತು ತಿಳ್ಕೊಳ್ಳಿ, ನಾನು ಜಡ್ಜ್ಮೆಂಟ್ ನಿಮ್ಮ ಫೇವರ್ನಾಗ ಕೊಟ್ಟಿಲ್ಲ, ನಾನು ಜಡ್ಜ್ಮೆಂಟ್ ಕೊಟ್ಟಿನಿ, ನ್ಯಾಯವಾದ ಜಡ್ಜ್ಮೆಂಟ್ ಕೊಟ್ಟೀನಿ, ಅದರಿಂದ ನಿಮ್ಮ ಪ್ರಯೋಜನ ಆಗಿದೆ. ಯಾರಿಗೆ ನಾನು ಫೇವರ್ ಮಾಡೋದಿಲ್ಲ. ಜಡ್ಜ್ಮೆಂಟ್ಲಿದ್ದು ನಿಮ್ಗೆ ಅನುಕೂಲ ಆಗಿದ್ದರೆ ದಟ್ಸ್ ಎ ಡಿಫರೆಂಟ್ ಮ್ಯಾಟರ್ ಅಂತ ಹೇಳಿದೆ. ಅದು ಒಂದು ಮಾತು ಹೇಳಿದೆ, ನೀವು ಕಲೆಕ್ಟರ್ ಆಗಿದ್ದೀರಿ, ನಿಮ್ಮಿಂದ ನಿಮಗಾದ ಅನುಭವದಿಂದ ನಿಮ್ಮವ್ರ ಸಬಾರ್ಡಿನೇಟ್ಸ್ಗೆ ಬಂದು ನಿಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು, ಆ ಪಾಠ ನಾನು ನಿಮ್ಮಿಂದ ಕಲ್ತೀನಿ ಅಂತ ಹೇಳಲಿಕ್ಕೆ. ಇಂಥವು ಅನೇಕ ಉದಾಹರಣೆಗಳು. ಯಾರ ಜಡ್ಜ್ಮೆಂಟ್ ಬಂದು ಇಲ್ಲಿ ಇನ್ನೊಬ್ಬರಲ್ಲಿ ಇಂಡಸ್ಟ್ರಿಯಲಿಸ್ಟು ವೆಂಕಟೇಶ್ ಅಂತಿದ್ದಾರೆ ಬೆಂಗಳೂರಲ್ಲಿ, ಪೀಣ್ಯದಲ್ಲಿ. ನಾನು ಇಲ್ಲಿ ಅಂದರೆ ಈಗ 20 ವರ್ಷದ ಹಿಂದೆಗಡೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಜಡ್ಜ್ ಇದ್ದಾಗ ಒಂದು ಜಡ್ಜ್ಮೆಂಟು ಕೊಟ್ಟಾಗ ಒಂದು ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟಿದ್ದರು ಪೀಣ್ಯ ಇಂಡಸ್ಟ್ರಿಯಲ್ಲಿ. ಅದು ಕ್ಯಾನ್ಸಲ್ ಮಾಡಿ ವಾಪಸ್ ತಗೊಂಡ್ರು. ಅದು ಚಾಲೆಂಜ್ ಮಾಡಿದ್ರು ಅವರು. ನನ್ನ ಮುಂದೆ ಬಂತು, ಅದನ್ನು ಅಲೌ ಮಾಡಿ ಆಗ ಲ್ಯಾಂಡ್ ಅವರಿಗೆ ವಾಪಸ್ ಕೊಡ್ಬೇಕಂತಾಯಿತು. ಆ ಜಡ್ಜ್ಮೆಂಟ್ ಕೊಟ್ಟು ಮುಗೀತು ನನ್ನ ಕೆಲಸ. ನಾನು ಮುಂದೆ ರಿಟೈರ್ ಆಗಿ ಇಲ್ಲಿ ಬಂದ ಮೇಲೆ ನಮ್ಮ ಸ್ಪರ್ಶ ಆಸ್ಪತ್ರೆ, ನಮ್ಮ ಮಗನ ಆಸ್ಪತ್ರೆ ಯಶವಂತಪುರದಲ್ಲಿ ಆ ಕಡೆ ಇದ್ದಾರೆ ಅವರು. ನಾನು ನಿಮ್ಮ ಫಾದರ್ಗೆ ಭೇಟಿ ಆಗೋಕೆ ಏನೋ ತೋರ್ಸೋಕೆ ಬಂದಿರೋಂಥವ್ರು. ನಮ್ಮ ಮಗನಿಗೆ ಕೇಳಿದಾರೆ, ನಿಮ್ಮ ಫಾದರ್ಗೆ ಭೇಟಿ ಆಗೋಕೆ ನಾವು ಅನುಕೂಲ ಮಾಡಿಕೊಡ್ರಿ ಭೇಟಿ ಆ ಥರ. ನಮ್ಮ ಮಗ ಹೇಳಿದ್ರು, ನಾಳೆ ಇಲ್ಲಿ ಒಂದು ಫಂಕ್ಷನಿಗೆ ಬರ್ತಾರವರು, ಅಲ್ಲೇ ಬರ್ರಿ ನೀವು ಅಂತ. ಬಂದರವರು ಬಂದಮೇಲೆ ಫಂಕ್ಷನ್ ಆಯ್ತು, ನಾವು 1-2 ನಿಮಿಷ ಮಾತಾಡಬೇಕು ಅಂದರು ಅವರು. ಮಾತಾಡಿದ್ರು. ನಾನು ಮೈಕ್ರಲ್ಲೇ ಮಾತಾಡೋ ಚಾನ್ಸ್ ಕೊಡ್ಬೇಕಂದ್ರು. ಕೇಳಿ ಅವ್ರಿಗೆ ಅಂತ ಕೊಟ್ಟು ಅವ್ರು ಹೇಳಿದರು, ನನ್ನೊಂದು ಕೇಸು ಸಾಹೇಬ್ರ ಜಿದ್ದಾದಾಗ ಬಂದಿತ್ತು, ಆ ಜಡ್ಜ್ಮೆಂಟ್ ಕೊಟ್ಟರು, ಭಾಳ ಕಷ್ಟದಲ್ಲಿದೆ, ಎಲ್ಲೋ ಹಣ ಖರ್ಚು ಮಾಡಿ ಫ್ಲ್ಯಾಟ್ ತೊಗೊಂಡಿದ್ದೆ, ಅದು ಹೋಗಿತ್ತು, ಬೀದಿಗೆ ಬಂದಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ಅವ್ರ ಜಡ್ಜ್ಮೆಂಟು ನ್ಯಾಯ ಮಾಡೋದ್ರಿಂದ ಇವತ್ತು ನಾನು 100 ಕೋಟಿದು ಮಾಲಕ್ಕಾಗಿದ್ದೀನಿ. ಇಲ್ಲಿ ಫ್ಯಾಕ್ಟ್ ಅದ, ಸೌತ್ ಆಫ್ರಿಕಾದ ಒಂದು ಫ್ಯಾಕ್ಟ್ ಅದ. ನಾನು ಒಂದು ಜಡ್ಜ್ಮೆಂಟ್ಲಿಂದ ನನ್ನ ಭವಿಷ್ಯನೇ ಬದಲಾಯ್ತದ್ರು. ಅದಕ್ಕೆ ಅನೇಕ ಜಡ್ಜ್ಮೆಂಟ್ಸಿಗೆ ಪರಿವರ್ತನೆ ಆದವರಿದ್ದಾರೆ, ಪರಿಣಾಮ ಕಂಡವರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತೃಪ್ತಿ ಇದೆ. ಆಗಲಿ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಸರಿಯಾಗಿ ಉಪಯೋಗ ಮಾಡಿದ್ದೀವಿ, ಸರಿಯಾದ ದಾರಿಯಲ್ಲಿ ನಡೆದಿದ್ದೀವಿ, ದಟ್ಸ್ ಇಟ್. ಇದಕ್ಕಿಂತ ದೊಡ್ಡದು ಬೇಕಾಗಿಲ್ಲ ರೀ.
ವೃತ್ತಿ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಂಥವ್ರು ನೀವು. ಸೊ ಇದೇ ಟೈಮಲ್ಲಿ ನಿಮಗೆ 2G ಸ್ಪೆಕ್ಟ್ರಮ್ ಅನ್ನುವಂಥ ಒಂದು ದೊಡ್ಡ ಹಗರಣ ಆಗುತ್ತೆ ಸರ್. ಇಡೀ ದೇಶ ರಾಜಕಾರಣನೇ ಹಳ್ಳಾಡಿದಂಥ ವಿಷಯ. ಅಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾದಂಥ ನಿಮ್ಮಂಥ ವ್ಯಕ್ತಿಯನ್ನು ಏಕಸದಸ್ಯತ್ವ ಒಂದು ಪೀಠಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಸರ್. ಸೊ ಆ ಒಂದು 2G ಸ್ಪೆಕ್ಟ್ರಮ್ನಲ್ಲಿ ನಿಮ್ಮನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿದಾಗ ನಿಮ್ಮ ಎದುರಿಗೆ ಇದ್ದಂತಹ ಸವಾಲುಗಳು ಏನಾಗಿತ್ತು? ನೋಡಿ, ಇದು ಭಾಳ ದೇಶ ಕಂಡಂಥ ದೊಡ್ಡ ಹಗರಣ ಆ ಕಾಲಕ್ಕೆ. 1.76 lakhs crores. ಭಾಳ ಚರ್ಚೆಯಲ್ಲಿ ಹೋಯ್ತು, ಡಿಬೇಟ್ ಆಯಿತು, ನಿಮ್ಗೆಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಅಲ್ಲಿ ಒಂದು ಗಟ್ಟಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ರಿಪೋರ್ಟ್ ಕೊಡ್ತಕ್ಕಂಥ ವ್ಯಕ್ತಿ ಬೇಕಾಗಿತ್ತು. ಸರ್ಕಾರದವ್ರು ನಾನು ನೇಮಿಸಿದ್ರು. ನಾನು ಯೋಚನೆ ಮಾಡಿದೆ, ಅಷ್ಟರಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ನಾನು ರಿಟೈರ್ ಆಗಿ. ಇದು ಭಾಳ ಗುರುತರವಾದಂಥ ಜವಾಬ್ದಾರಿ, ಒಪ್ಪಿಕೊಳ್ಬೇಕು, ಹೋಗ್ಬೇಕಲ್ಲಿ ಡೆಲ್ಲಿಗೆ ಮತ್ತೆ ಅಂತ ಅಂದ್ಕೊಂಡು ಅವರಿಗೆ ಸಂಬಂಧಪಟ್ಟ ಸಚಿವರು ಫೋನ್ ಮಾಡಿದಾಗ ಹೇಳಿದೆ, ನೀವು ಮತ್ತೆ ಯಾರಿಗೆ ಆದರೂ ಹೇಳಿ ಅಂತ ಹೇಳಿದೆ. ಅವ್ರು ಇರಲಿಲ್ಲ. ಈ ಕೆಲಸಕ್ಕೆ ಬರೀ ಒಬ್ಬ ನ್ಯಾಯಾಧೀಶರಂತಲ್ಲ, ಅತ್ಯಂತ ಪ್ರಾಮಾಣಿಕ ಮತ್ತು ಒಳ್ಳೆಯ ಹೆಸರಿದ್ದಂಥ ನ್ಯಾಯಾಧೀಶರು ಬೇಕು, ದಯಮಾಡಿ ನೀವು ಒಪ್ಪಿಕೋಬೇಕಂದ್ರು. ಆಗಲಿ ಅಂತ ಒಪ್ಪಿಕೊಂಡೆ. ಅದನ್ನು ಕಾಲಮಿತಿಯಲ್ಲಿ ಅಷ್ಟು ದೊಡ್ಡ ಕೆಲಸನ ಒಂದು ತಿಂಗಳಲ್ಲೇ ರಿಪೋರ್ಟ್ ಮಾಡ್ಬೇಕಂದಿರೋದು. ಒಂದು ಸತಿ ಕಮಿಷನ್ ಮಾಡಿದರೆ 6 ತಿಂಗಳು, ವರ್ಷ, 2 ವರ್ಷ, 4 ವರ್ಷಕ್ಕೆ ಮುಂದಾಕ ಅಂತ ಹೋಗ್ತಿತ್ತು. ಹಾಗೆ ಆ ರಿಪೋರ್ಟ್ ನಾನು 45 ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. 2 ವಾಲ್ಯೂಮ್ ರಿಪೋರ್ಟ್ ಕೊಟ್ಟಿದ್ದೀವಿ. ನ್ಯಾಯಾಧೀಶರಾದವ್ರಿಗೆ ಅವ್ರ ಮೇಲೆ ನನ್ ಎಲ್ಸ್ ಆ್ಯಂಡ್ ನಥಿಂಗ್ ಎಲ್ಸ್ ಶುಡ್ ಇನ್ಫ್ಲುಯೆನ್ಸ್ ಹಿಮ್ ಅಂತ, ಯಾವ ಮನುಷ್ಯನೂ ಅವ್ರ ಮೇಲೆ ವರ್ಚಸ್ಸು ಬೀರಬಾರ್ದು, ಪರಿಣಾಮ ಮಾಡಬಾರ್ದು. ನ್ಯಾಯಾಧೀಶರು ಮಾಡ್ತಕ್ಕಂಥ ಕೆಲಸ ಏನಂದರೆ, ಯಾವುದೇ ಎನ್ಕ್ವೈರಿ ಇರಲಿ ಏನಾಗಲಿ, ಆತ ನೋಡಬೇಕಾದ್ದು ತನ್ನ ಆತ್ಮಸಾಕ್ಷಿ. ಒಬೇ ಯುವರ್ ಕಾನ್ಸೆನ್ಸ್ ಆ್ಯಂಡ್ ಡೋಂಟ್ ಬಾದರ್ ಅಬೌಟ್ ದ ರೆಸ್ಟ್ ಆಫ್ ದಿ ವರ್ಲ್ಡ್. ಬೇರೆ ನೀವೇನು ಹಿಂದೆ ಆ ಕಡೆ ನೋಡೋದೇ ಬೇಕಿಲ್ಲ. ಅದಕ್ಕೆ ನಾವು ಧೈರ್ಯವಾಗಿ ಮಾಡೋಕ್ಕೆ ಭಾಳ ಕಷ್ಟಪಡ್ಬೇಕಾಯ್ತು. ಮಾಡಿದ್ವಿ. ಅನೇಕ ವಿಷಯಗಳಲ್ಲಿ ಪಾಲಿಸಿ ಮ್ಯಾಟ್ರಸ್ಸು ಇನ್ವಾಲ್ವ್ಮೆಂಟ್ ಇದ್ದು ಅವನ್ನೆಲ್ಲ ಕೂಡಿ ಒಂದು 2 ವಾಲ್ಯೂಮ್ನಲ್ಲಿ ರಿಪೋರ್ಟ್ ಕೊಟ್ಟು ನಾನು ಬಂದೆ. ಆಮೇಲೆ ಈ ಇದರ ಮೀಡಿಯಾದವರು ರಿಪೋರ್ಟ್ ಕೊಟ್ಟ ತಕ್ಷಣ ನನಗೆ ಕೇಳಿದರು, ಯಾಕಂದರೆ ಅಲ್ಲಿ ಎಲ್ಲ ಪಕ್ಷದ ಜನ ಇನ್ವಾಲ್ವ್ ಆಗಿದ್ರು. ಅದರಲ್ಲಿ ನಿಮಗೇನಾದ್ರೂ ಭಾಳ ಪ್ರೆಷರ್ ಇತ್ತೇನಂತ ಕೇಳಿದರು. ಈ ರಿಪೋರ್ಟ್ ಕೊಡೋ ನಿಮ್ಮ ಮೇಲೆ ಏನಾದರೂ ಪ್ರೆಷರ್ ಇತ್ತಾ? ಯಾರ ಪ್ರೆಷರ್ ಇರ್ತದಲ್ಲ. ನಾನು ಮೊದಲು ಸುಮ್ಮನೆ ಐರಾನಿಕಲ್ಲಿ ಹೇಳಿದೆ, ಹೌದು ಪ್ರೆಷರ್ ಇತ್ತು ಅಂದೆ. ಅವರಿಗೆಲ್ಲ ಭಾಳ ಪ್ರೆಷರ್ ಇತ್ತಂದ್ರೆ ಏನಂತ ಗಾಬರಿ. ಯಾರ ಕಡೆಯಿಂದ ಇತ್ತು? ಪ್ರೆಷರ್ ಇತ್ತಂದ್ರೆ ಇತ್ತು ಅಂದೆ ನಾನು. ಪ್ರೆಷರ್ ಹೊರ ಜಗತ್ತಿಂದಿಲ್ಲ, ಒಳ ಜಗತ್ತಿಂದ. ನಾನು ಒಳಗಿನ ಪ್ರೆಷರು ಏನು, ನನ್ನ ಆತ್ಮಸಾಕ್ಷಿ ಏನಂದರೆ, ನೀ ಯಾರಿಗೆ ಅನ್ಸ್ಬೇಡ, ಯಾವುದಕ್ಕೂ ಲಕ್ಷ್ಯ ಕೊಡಬೇಡ, ನಿನ್ನ ಕರ್ತವ್ಯ ನಿನ್ನ ಪ್ರಾಮಾಣಿಕ ಮಾಡಿ ರಿಪೋರ್ಟ್ ಕೊಡುವಂಥ ಆ ಪ್ರೆಷರ್ ನನ್ನ ಮೇಲೆ ಬೆಳೆಯಿತು. ಹೊರಗಿಂದ ಯಾವ ಪ್ರೆಷರ್ ಇರಲಿಲ್ಲ ಅಂತ ಹೇಳಿದೆ. ಅದೇ ಥರ ಮಾಡಿದ್ದೀನಿ ನಾನು. ಈ ಒಂದು ವರದಿ ಸರ್, ರಾಜಕೀಯ ಮತ್ತು ಆಡಳಿತದ ವ್ಯವಸ್ಥೆದ ಮೇಲೆ ಯಾವ ರೀತಿಯಾದಂಥ ಒಂದು ಪ್ರಭಾವ ಬೀರಿ? ಅಲ್ಲಿ ಅದೇನಾಗ್ತದೆ, ಯಾರು ಕರಪ್ಷನಲ್ಲಿ ಇನ್ವಾಲ್ವ್ ಇದ್ದರು ಅಂಥ ಅಧಿಕಾರಿಗಳೇ ಸಂಬಂಧಪಟ್ಟು ಎಲ್ಲ ರಿಪೋರ್ಟ್ನಲ್ಲಿ ನಾವು ಹೇಳಿದ್ದೀವಿ. ಯಾರ್ಯಾರು ತಪ್ಪಿಸ್ತದ್ರೆ ಕಂಡು ಹಿಡಿದ್ವಿ, ಅದನ್ನು ಫೈಂಡಿಂಗ್ ಕೊಟ್ಟಿದ್ವಿ. ಅನೇಕ ಜನರು ತಪ್ಪಿಸ್ತಾರೆ, ಮಿನಿಸ್ಟರ್ ಆದರೆ, ಆಫೀಸರ್ಸ್ ಇದ್ದರು ಎಲ್ಲ. ಆ ರಿಪೋರ್ಟ್ ಗೌರ್ಮೆಂಟ್ ಮುಂದೋದ್ಮೇಲೆ ಅದರ ಮೇಲೆ ಕೆಲವು ಮಂದಿ ಆ್ಯಕ್ಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ನನ್ನ ಕೆಲಸ ನಾನು ರಿಪೋರ್ಟ್ ಕೊಟ್ಮೇಲೆ ಮುಗೀತು. ಮುಂದೆ ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಬಟ್ ನಾನು ನಿಶ್ಚಳವಾಗಿ ಯಾರು ತಪ್ಪಿಸ್ತಾರೆ, ಎಷ್ಟೇ ದೊಡ್ಡವರು ಇರ್ಕೊಂಡು ತಪ್ಪು ಮಾಡಿದ್ದಾರೆ, ಮಾಡಲಾರ್ದವ್ರು ಇಲ್ಲ ಅಂತ ಬರೆದು ಕೊಟ್ಟಿದ್ದೀನಿ. ನೀವು ಆಗಲೇ ಹೇಳಿದ್ರಿ ಸರ್, ನನಗೆ ಒತ್ತಡ ಇತ್ತು ಆಂತರಿಕವಾಗಿ, ನನ್ನ ಮನಸ್ಸಿನ ಒತ್ತಡ ಇತ್ತು. ನಿಜವಾಗಲೂ ಈ ರೀತಿಯಾದಂಥ ಒಂದು ಪ್ರಕರಣಗಳಲ್ಲಿ, ಕೇಸ್ಗಳಲ್ಲಿ ಬಾಹ್ಯವಾಗಿ ಒತ್ತಡಗಳು ಇರುವಂಥ ಇಲ್ಲ. ನನ್ನ ಅನುಭವ ಹೇಳ್ತೀನಿ ನಿಮಗೆ. ಜಡ್ಜ್ ಆದಮೇಲೆ ಎಲ್ಲ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ ಆದಮೇಲೆ ನಾನು ಯಾರು ಹೊರಗಿನವರು ಒತ್ತಡನಿಲ್ಲ, ಅಪ್ರೋಚು ಮಾಡಿಲ್ಲ. ಸುಂದರ್, ನಿಮಗೊಂದು ಮಾತು ಹೇಳ್ತೀನಿ. ಜನ ನ್ಯಾಯಾಧೀಶರ ಮೇಲೆ ಒತ್ತಡ ತರ್ತಾರೆ ಅಥವಾ ಭೇಟಿ ಆಗ್ತಾರೆ ಅಂದರೆ ಅದಕ್ಕೆ ಆಸ್ಪದ ಕೊಟ್ಟಿರ್ತಾರೆ, ನೋಡಿರ್ತಾರೆ. ಇವ್ರಿಗೆ ಭೇಟಿ ಆಗೋದ
ಎಲ್ಲರಿಗೂ ನಾನು ಸೌಜನ್ಯದಿಂದ ಮಾತಾಡ್ತೀನಿ. ಅವ್ರು ಅಷ್ಟೇ ಗಟ್ಟಿಯಾಗಿದ್ದಾರೆ, ಯಾರು ಮಾತು ಕೇಳೋದಿಲ್ಲ ಅಂತ ಒಂದು ನೀವೆಂಥವ್ರು ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಜನಕ್ಕೆ. ಅದಕ್ಕೆ ನಾನು ಯಾರು ಅಪ್ರೋಚ್ ಮಾಡಿಲ್ಲ. ಥ್ರೂಔಟ್ ಮೈ ಕರಿಯರ್ ಆ್ಯಸ್ ಎ ಜಡ್ಜ್ ಯಾರು ಒತ್ತಡ ತಂದಿಲ್ಲ, ಯಾರು ಅಪ್ರೋಚ್ ಮಾಡಿಲ್ಲ. ಮತ್ತು ನಾನು ಹೇಳಿದ್ನಲ್ಲ, ಇದನ್ನು ಒಳಗಿನ ಒತ್ತಡ ಅಂದರೆ ನನಗೆ ಇದು ಯಾವುದು ಕರೆಕ್ಟು ಏನು ಮಾಡ್ಬೇಕಂತ ಬಿಟ್ಟರೆ ಉಳಿದಿಲ್ಲ, ಪ್ರೆಷರ್ ಬಂದಿಲ್ಲ ಹೊರಗಳಿಂದ. ನನ್ನ ಅನುಭವ, ಉಳಿದವ್ರು ನಾನು ಹೇಳಾರೆ, ನನ್ನ ಮೇಲೆ ಮಾತ್ರ ಪ್ರೆಷರ್ ಬಂದಿದ್ದೆ. ಇನ್ನೊಬ್ಬರಿಗೆ ಅನ್ಯಾಯವಾಗಿ ನಾವು ಬ್ಲೇಮ್ ಮಾಡಬಾರ್ದು. ಎಲ್ಲಿ ಯಾವ ರಾಜಕೀಯ ಪಕ್ಷಗಳು, ಪಾರ್ಟಿಗಳು, ಮತ್ತೊಬ್ಬರು ಯಾವುದೇ ದೃಷ್ಟಿಯಿಂದ ಪ್ರೆಷರ್ ಬಂದಿಲ್ಲ. ಬಿಕಾಸ್ ಎಲ್ಲ ಕಡೆ ಜನಕ್ಕೆ ಗೊತ್ತಿರ್ತದೆ. ಫಸ್ಟು ಲಾಯರ್ಸಿಗೆ ಗೊತ್ತಾಗ್ತದೆ ಯಾವ ಕೋರ್ಟ್ನಲ್ಲಿ ನೀವು ಜಡ್ಜ್ ಅಂತ ಕೆಲಸ ಮಾಡ್ತೀರಿ, ಆ ಲಾಯರಿಗೆ ಗೊತ್ತದ ಈ ಜಡ್ಜ್ ಹೆಂಗಂತ. ಅವ್ರು ನೋಡ್ಕೊಂಡು ಅದರ ಪ್ರಕಾರ ಅವರು ಯಾರು ಬಂದು ಎಲ್ಲರಿಗೂ ಸೌಜನ್ಯದಿಂದ ಮಾತಾಡಿದರೆ ಕೂಡ ಅದಕ್ಕೆ ನಮ್ಮದೇನೋ ಒಂದು ಥೇರಿ, ನಾವು ನಮ್ಮ ನಡವಳಿಕೆಯಲ್ಲಿ ನಡತೆಯಲ್ಲಿ ನಾವು ಸೌಮ್ಯವಾಗಿರ್ಬೇಕು, ಸಜ್ಜನರಾಗಿರ್ಬೇಕು, ತೀರ್ಪಿನಲ್ಲಿ ದೃಢವಾಗಿರಬೇಕು. ಬಿ ಪೊಲೈಟ್ ಇನ್ ಯುವರ್ ಟ್ರೀಟ್ಮೆಂಟ್ ಆ್ಯಂಡ್ ಫರ್ಮ್ ಇನ್ ಜಡ್ಜ್ಮೆಂಟ್ ಅಂತ ಇದು ನಾವು ಮಾಡ್ತಿದ್ದೇವಲ್ಲ. ಅದಕ್ಕೆ ಅವರು ಒಂದು ಸಾರಿ ಒಂದು ಘಟನೆಯಲ್ಲಿ ಯಾರೋ ಹೇಳಬೇಕಂತ ಪ್ರಯತ್ನ ಮಾಡಿದರು. ಪಾಲಿಟಿಷಿಯನ್ಸ್ ಇವರಲ್ಲ, ಯಾರೋ ಗೊತ್ತಿದ್ದವರು ಹೇಳೋದು. ಡೈರೆಕ್ಟ್ ಹೇಳಿಲ್ಲ, ಇವ್ರು ಭಾಳ ಒಳ್ಳೆಯವರು ಹಾಗಂತ ಹೇಳಿದರು. ನನಗನ್ನಿಸ್ತದೆ, ನಾನು ಕೋರ್ಟ್ಗೆ ಹೋದ ಮೊದಲನೇ ಕೆಲಸ ನಾನು ಮಾಡಿದ್ಮೇಲೆ ಈ ಕೇಸ್ ನನ್ನ ಮುಂದೆ ಬೇಡ ಅಂತ, ಈ ಕೇಸ್ ನಾನು ತೊಗೊಳ್ಳೋದಿಲ್ಲ ಅಂದ್ರೆ ಒಬ್ರು ಯಾರೋ ಹೇಳೋ ಪ್ರಯತ್ನ ಮಾಡಿದ್ದಾರೆ, ತೊಗೊಳ್ಳೋದಿಲ್ಲ ಅಂತ ಬೇರೆ ಕಡೆ ಕಳಿಸಿ. ಎಲ್ಲ ನನಗೆ ಆಮೇಲೆ ಹೇಳಿದರು, ಎಲ್ಲ ಜನ ಅವ್ರಿಗೆ ಬೈದರು. ಏನಂತ, ನೀವು ಮಾಡೋ ಕೆಲಸದಿಂದ ಒಂದು ಒಳ್ಳೆಯ ಒಬ್ಬ ಜಡ್ಜನ್ನು ಕಳ್ಕೊಂಡ್ರಿ ನೀವು, ಅವ್ರ ಮುಂದೆ ನ್ಯಾಯ ಸಿಗ್ತಿತ್ತು. ಈಗ ಇನ್ನೊಂದು ಕಡೆದ್ರೆ ಏನಾಗ್ತದೆ ಗೊತ್ತಿಲ್ಲ ಅಂದರು. ಅದಕ್ಕೆ ಸುಮ್ಮನೆ ಇಂಡೈರೆಕ್ಟ್ ಹೇಳಿದ್ರು ಕೂಡ ಅದನ್ನು ನಮ್ಮ ತಗೊಂಡಿಲ್ಲ. ಆ ದೃಷ್ಟಿಯಿಂದ ನೀವು ಒತ್ತಡನ ಅಲವ್ ಮಾಡಿದ್ರೆ ನಿಮ್ಮ ಮೇಲೆ ಒತ್ತಡ ಆಗ್ತದೆ, ನೀವು ಅಲವ್ ಮಾಡಲಿದ್ರೆ ಹೆಂಗಾಗ್ತದೆ. ಐ ಶಾಲ್ ನೆವರ್ ಅಲವ್ ಕಮ್ ವಾಟ್ ಮೇ. ನೀವು ದೃಢವಾಗಿ ಗಟ್ಟಿಯಾಗಿದ್ದರೆ ಯಾರು ನಿಮ್ಮ ಮೇಲೆ ಒತ್ತಡ ಥರ ಪ್ರಯತ್ನನೇ ಮಾಡೋದಿಲ್ಲ, ತಂದ್ರೂ ಅದು ಅಬ್ಸಲ್ಯೂಟ್ಲಿ ಅನ್ನೆಸರಿ, ಏನು ಪ್ರಯೋಜನ ಆಗೋದ್ರಲ್ಲಿ. ಸರ್, ಇದಾದ ನಂತರ ಕರ್ನಾಟಕ ಲೋಕಾಯುಕ್ತ ಹುದ್ದೆಗೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಬೇಸರದ ಸಂಗತಿ, ವಿಪರ್ಯಾಸ. 45 ಅಥವಾ 47 ದಿನಗಳಲ್ಲಿ ಆ ಒಂದು ಹುದ್ದೆಗೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತೀರ. ಯಾಕೆ ಸರ್? ಆ ಒಂದು ಬಲವಾದ ಕಾರಣ ಏನು? ನಿಮ್ಗೆ ಹೇಳ್ತೀನಿ ಅದನ್ನು. ಇದಕ್ಕೆ ದಾವಣಗೆರೆಯಲ್ಲಿ ಅಲ್ಲಿ ಜಯದೇವಪ್ಪ ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಇದ್ದರು. ಅವರಿಗೆ ಒಂದು ಸನ್ಮಾನ ಸಮಾರಂಭ ಏನೇ ಇತ್ತು. ಅಲ್ಲಿ ಸಿರಿಗಿರಿ ಸ್ವಾಮಿಗಳು ಸಾನ್ನಿಧ್ಯ, ನಾನಲ್ಲಿ ಚೀಫ್ ಗೆಸ್ಟ್ ಆಗಿದ್ದೆ. ನನ್ನ ಭಾಷಣದಲ್ಲಿ ಒಂದು ಮಾತು ಹೇಳಿದೆ ನಾನು, yesterday is a waste paper, today is a newspaper, tomorrow is a question paper, life is an answer paper. ನಿನ್ನೆದು ರದ್ರಿ ಪತ್ರಿಕೆ, ಇವತ್ತೊಂದು ವೃತ್ತಪತ್ರಿಕೆ, ನಾಳೆದು ಒಂದು ಪ್ರಶ್ನೆ ಪತ್ರಿಕೆ ಜೀವನಕ್ಕೆ ಅಂತೇಳಿದರೆ, ಅವರು ತಮ್ಮ ಭಾಷಣದಲ್ಲಿ ನನ್ನ ಮುಗಿದ ಮೇಲೆ ಭಾಷಣ ಮಾಡೋರಿದ್ರು. ನನಗೆ ಕೇಳಿದ್ರು ಅವರು, ನೀವು ಹೇಳಿದ ಮಾತು ಇದು ಭಾಳ ಚೆನ್ನಾಗಿದೆ, 2 ಒಪ್ತೀನಿ, 1 ಒಪ್ಪೋದಲ್ಲ ಅಂತ. ಏನು? ಟುಡೇ ಈಸ್ ಎ ನ್ಯೂಸ್ ಪೇಪರ್, ಟುಮಾರೋ ಈಸ್ ಎ ಕ್ವಶನ್ ಪೇಪರ್, ಕರೆಕ್ಟ್. ಯಸ್ಟರ್ಡೇ ಈಸ್ ಎ ವೇಸ್ಟ್ ಪೇಪರ್ ಅಲ್ಲ ಅಂದರು. ನೀವೇನಂದ್ರೆ, ನಾನಂದೆ ಹೋಗಿದೆ, ಕಳೆದು ಹೋಗಿದೆ, ಅದನ್ನು ಮತ್ತೆ ಯಾಕೆ ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡುವ, ಈ ಅರ್ಥದಲ್ಲ ನಾನು ವೇಸ್ಟ್ ಪೇಪರ್ ಅಂತೀನಿ. ಅವರು ಹಂಗಾಗೋದಿಲ್ಲ. ಯಸ್ಟರ್ಡೇ ಆಲ್ಸೋ ಒಂದು ರೆಕಾರ್ಡ್ ಪೇಪರ್ ಇರ್ಬೋದು, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥೇಳಿ ಅವರು ತಮ್ಮ ಭಾಷಣದಲ್ಲಿ. ಈ ನ್ಯಾಯಾಧೀಶರಿಗೆ ಮಾತು ಕೇಳಿದೆ, ಅವರು ತಮ್ಮದೇ ತೀರ್ಪು ಇರೋದ್ರಿಂದ ಅವರು ಒಪ್ಪಿರಲಿಲ್ಲ. ಅವ್ರ ಅರ್ಥ ಬೇರೆ ಹೇಳಿದರು. ನಿಮ್ಮೆಲ್ಲ ಸಭಿಕರ ಮುಂದೆ ನಾನು ನಿಮಗೆ ಸವಾಲು ಹಾಕ್ತೀನಿ. ಇವರು 45 ದಿವಸ ಲೋಕಾಯುಕ್ತರಿದ್ದರು. ಆ 45 ದಿವಸದಲ್ಲಿ ಪ್ರತಿಯೊಂದು ಭಾಳಷ್ಟು ರೆಕಾರ್ಡ್ ಮಾಡಿ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆ 45 ದಿವಸ ವೇಸ್ಟ್ ಪೇಪರ್ ಅನ್ನೋಕ್ಕಾಗ್ತದೆ? ಅದು ವೇಸ್ಟ್ ಪೇಪರ್ ಅಲ್ಲ, ಅದು ರೆಕಾರ್ಡ್ ಪೇಪರ್ ಅಂತ ಹೇಳಿದರು ಅವರು. ಅದು ಹೇಳಿದ ಮೇಲೆ ಅವ್ರ ಕಾಲಮ್ ಬರೀತಾರೆ ರೆಗ್ಯುಲರ್, ಬಿಸಿಲು ಬೆಳೆದಗಳು. ಇದರ ಮೇಲೆ ಒಂದು ಆರ್ಟಿಕಲೇ ಬರೆದರು ಅವರು, ಈ ವಿಷಯನ ಮಾಡಿ, ಅದು ಪಬ್ಲಿಷ್ ಆಗಿದೆ.
ಲೋಕಾಯುಕ್ತ ಆಗಬೇಕು ಅಂತ ನಾನು ಕೇಳಿ ಆಗಿಲ್ಲ. ಅಪಾಯಿಂಟ್ಮೆಂಟಲ್ಲಿ 3 ಥರ. ಒಂದು ಬೈ ಅಪ್ಲಿಕೇಶನ್, ಇನ್ನೊಂದು ಬೈ ಇನ್ವಿಟೇಷನ್, ಮೂರನೇದು ಬೈ ಪರ್ಸುವೇಷನ್. ನಾವು ಅಪ್ಲಿಕೇಶನ್ ಹಾಕ್ಕೊಂಡು ಅಥವಾ ಯಾರಾದರೂ ಇನ್ವಿಟೇಷನ್ ಅಷ್ಟಕ್ಕೆ ನೀವು ಆಗಬೇಕಂತ ಭಾಳ ನನಗೆ ಪರ್ಸುವೇಷನ್ ಯಾಕೆ ಮಾಡಿದ್ಮೇಲೆ ನಾನು ಒಪ್ಕೊಂಡಿದ್ದೀನಿ. ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆದಮೇಲೆ ಲೋಕಾಯುಕ್ತ ಪೋಸ್ಟು ಒಂದು ಸ್ಟೇಟ್ ಇದ್ದು, ಆ ಹುದ್ದೆಗೆ ಅದರದೇ ಒಂದು ಘನತೆ ಇದೆ. ಆ ನ್ಯಾಷನಲ್ ಲೆವೆಲ್ ಆದಮೇಲೆ ಎಲ್ಲ ಮಾಡಿ ನೋಡಿದ್ಮೇಲೆ ನನಗೆ ಲೋಕಾಯುಕ್ತ ಆಗಬೇಕು ಅಂತಕ್ಕಂಥ ಆಸೆನೂ ಇಲ್ಲ, ಯಾರಿಗೆ ಕೇಳಿಲ್ಲ, ಹೇಳಿಲ್ಲ, ಮಾಡಲಿಲ್ಲ, ತಾನಾಗಿ ಬಂತದ್ದು. ಅದು ಒತ್ತಾಯ ಮಾಡಿದ್ಮೇಲೆ ಒಪ್ಕೊಂಡೆ. ಯಾಕೆ ಒಪ್ಕೊಂಡೆ ಅಂದರೆ, ನಾವು ಕರ್ನಾಟಕಕ್ಕೆ ನನ್ನಿಂದ ಒಂದು ಸೇವೆ ಆದರೆ ಸೇವೆ ಮಾಡೋಣ, ಜನಕ್ಕೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕೋದಲ್ಲ ನನಗೆ ಅಂತ ಒಪ್ಕೊಂಡೆ. ಮುಂದೆ ಯಾರು ಷಡ್ಯಂತ್ರ ಅದು ಇದು ಏನೋ ಮಾಡಿ ಆ ತಂಟೆಗೆ ಹೋಗಲಿಲ್ಲ. ಅವರಲ್ಲಿ ಒಂದು ಸಂಶಯ, ಇವ್ರಿಗೊಂದು ಸೈಟ್ ಅಲಾಟ್ಮೆಂಟ್ ಆಗಿದೆ, ರೂಲ್ಸ್ ಪ್ರಕಾರ ಆಗಿಲ್ಲ ಅಂತ ಇಷ್ಟೇ. ಅದು ಆ್ಯಕ್ಚುಲಿ ನನಗೊಬ್ಬರಿಗೆಲ್ಲ ನ್ಯಾಯಾಂಗ ಬಡಾವಣೆಯಲ್ಲಿ 100 ಜಡ್ಜಸ್ಗೆ ಅಲಾಟ್ಮೆಂಟ್ ಆಗಿದೆ, ರೂಲ್ಸ್ ಪ್ರಕಾರನೇ ಆಗಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ಅದು ಸುಪ್ರೀಂ ಕೋರ್ಟ್ ಯಾರೋ ತಪ್ಪು ಅಂತ ಹೈಕೋರ್ಟ್ಗೆ ಚಾಲೆಂಜ್ ಮಾಡಿದರು, ಅದು ಹೈಕೋರ್ಟ್ದವ್ರು ಡಿಸ್ಮಿಸ್ ಮಾಡಿದರು. ಸುಪ್ರೀಂ ಕೋರ್ಟ್ ಬಗ್ಗೆ ಡಿಸ್ಮಿಸ್ ಮಾಡಿ ಕೊಟ್ಟದ್ದೆಲ್ಲ ಕರೆಕ್ಟ್ ಆದ ಅಂತರು. ನಾನು ಅದು ಆ ಅಪವಾದದಲ್ಲಿ ಏನು ಉರುಳಿಲ್ಲ, ತಪ್ಪಿಲ್ಲ, ನಂದೆಲ್ಲ ಸರಿ ಅಂತ ನಾನು ಎಷ್ಟೋ ಜನ ಬಂದರೂ ಕೂಡ ಕುರ್ಚಿ ಗಟ್ಟಿಯಾಗಿ ಕುಂದಿರ್ತಾರೆ. ಏನು ಪ್ರಯತ್ನ ಮಾಡಿದ್ರೆ ಹೋಗೋದಲ್ವ, ಏನು ಮಾಡ್ತಾರೆ, ಒಂದು 4 ದಿವಸ ಪೇಪರ್ನಾಗ ಬರ್ತಾರೆ, ಥಿಕ್ ಸ್ಕಿನ್ ಅಂತೀವಲ್ಲ, 4 ದಿವಸ ಪೇಪರ್ನಾಗ ಬರ್ತಾರೆ, ಆಯ್ತು, ನಾನು ಯಾರು ತೆಗಿತಾರೆ, ಇವ್ರು ಇದ್ದವ್ರ ಬಗ್ಗೆ ಬಂದಿತ್ತು, ಬಿಡಲಿಲ್ಲ. ಆಗ ನನ್ನ ಮನಸ್ಸಿಗೆ ಬಂದು ತಾಟ್ ಅವತ್ತಿನ ಕ್ಷಣ, ನಾನು ಈ ಸ್ಥಾನದಲ್ಲಿ ಕೂತು ನಾನೇ ನನಗೆ ಡಿಪೆಂಡ್ ಮಾಡೋಕ್ಕಂಥದ್ದು ಬೇಡ, ನನಗೆ ನಾನೇ ಸರಿ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಬೇಡ, ನನಗಿಂತ ಚಲೋ ಬರಲಿ. ಒಂದು ಸ್ಥಾನದ ಘನತೆ ಭಾಳ ಮುಖ್ಯ. ಸಂಶಯ ಅವ್ರು ಯಾರೋ ಅದರ ಉರುಳಿಲ್ಲ ಇರಲಿ, ಆದರೆ ನಾನೇ ಯಾಕೆ ಅಲ್ಲಿರ್ಬೇಕು, ನನಗಾಗೇನು ಬೇಕಿರಲಿಲ್ಲ ಅದು ಅಂತ ಒಂದು ಕ್ಷಣನೂ ನೋಡಲಾರದ ವಿಚಾರ ಮಾಡೋದು ರಾಜೀನಾಮೆ ಕೊಟ್ಟೆ. ಆಗ ಭಾಳ ಜನ ನನ್ನ ಆತ್ಮಚರಿತ್ರೆಯಲ್ಲಿ ಕೆಲವು ಶೇರ್ ಮಾಡಿದ್ದೀನಿ ನಾನು. ಇಷ್ಟೆಷ್ಟು ಬಂದವು ನನಗೆಲ್ಲ ಪತ್ರಗಳು. ನೀವು ಬಿಡೋದ್ರಿಂದ ನಿಮಗೆ ಏನು ನಷ್ಟ ಆಗಿಲ್ಲ, ಸ್ಟೇಟಿಗೆ ನಷ್ಟ ಆಯ್ತದು. ಆವತ್ತಿನ ಅಸೆಂಬ್ಲಿಯಲ್ಲಿ ಲಾ ಮಿನಿಸ್ಟರ್ ಸುರೇಶ್ ಕುಮಾರ್ ಇದ್ದಾರೆ, ಅವರದ್ದು ಸ್ಟೇಟ್ಮೆಂಟ್ ಕೊಟ್ಟು ಅಸೆಂಬ್ಲಿ ಪ್ರೊಸೀಡಿಂಗ್ಸ್ನಲ್ಲಿದೆ, ಅವ್ರದ್ದು ಏನು ತಪ್ಪಿಲ್ಲ, ಎಲ್ಲ ರೂಲ್ಸ್ ಪ್ರಕಾರ ಇದೆ, ಆದರೆ ಅವ್ರಿಗೇನು ಲಾಸ್ ಆಗಿಲ್ಲ, ನಮ್ಮ ಕರ್ನಾಟಕ ಸ್ಟೇಟಿಗೆ ಲಾಸ್ ಆಯಿತು, ಅಂಥವ್ರು ಮತ್ತೊಬ್ಬರು ಸಿಗೋದು ಕಷ್ಟ ಅಂತ ಇವೆಲ್ಲ ಡಿಬೇಟ್ ಮಾಡಿದರು. ಎಲ್ಲ ಚರ್ಚೆ ಮಾಡಿ ಕಡೆಗೆ ಡಿಬೇಟ್ ಆಗಿ ಅದರಿಂದ ಏನಾಯ್ತಂದರೆ ನನ್ನ ನೈತಿಕ ಮಟ್ಟ ಇನ್ನೂ ಬಲವಾಯಿತು, ಇಮೇಜ್ ಇನ್ನೂ ಗಟ್ಟಿ ಆಯಿತು. ಯಾರೊಬ್ಬರು ಹೇಳ್ತಾಯಿದ್ರು, ನೀವು ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದಮೇಲೆ ನೀವೊಬ್ಬರು ರಾಜೀನಾಮೆ ಕೊಟ್ಟೋ ಹಿಂಗೆ ಅಂತ. ಯಾರೂ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಿದ್ರು. ಹಾಗೆ ಸದಾ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡು ಮನುಷ್ಯ ನಾನು. ಆದ್ದರಿಂದ ಆ ಪೋಸ್ಟ್ ಇಂಪಾರ್ಟೆಂಟ್ ಇರಲಿಲ್ಲ ನನಗೆ, ನನ್ನ ಇಮೇಜ್ ಇಂಪಾರ್ಟೆಂಟ್, ಸಂಸ್ಥೆ ಇಂಪಾರ್ಟೆಂಟ್ ಇತ್ತು. ಅದಕ್ಕೋಸ್ಕರ ನನಗೇನು ಅನಿಸಿಲ್ಲ, ನನಗೇನು ಒಂದು ಕ್ಷಣನೂ ಅದ್ರ ಬಗ್ಗೆ